ಎಲ್ಲ ಮಹಿಮೆ ತಂದೆ ದೇವರಿಗೆ, ಪರಿಶುದ್ಧಾತ್ಮನಿಗೆ, ಯಜ್ಞದ ಕುರಿಯಾದ ಆತನಿಗೆ ಮಾತ್ರ ಸಲ್ಲಲಿ. ಆಮೇನ್. ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯನ ಧ್ಯಾನ ಮಾಡೋಣ. ನೀವು ಕುಟುಂಬದಲ್ಲಿ ನೀವು ಆಶೀರ್ವಾದವಾಗಿದ್ದೀರಾ, ಶಾಪವಾಗಿದ್ದೀರಾ? ಈ ಹೊತ್ತು ವಾಕ್ಯ ಅದು. ನೀವು ಆಶೀರ್ವಾದನ ಅಥವಾ ಶಾಪನ? ನಂಬರ್ 1, ಶಾಪಗ್ರಸ್ತನಾದ ಯೋನ. ಯೋನ 1ನೇ ಅಧ್ಯಾಯ 5ನೇ ವಚನ, ಅದಕ್ಕೂ 3ನೇ ವಚನ ಓದೋಣ. ಯೋನ 1ನೇ ಅಧ್ಯಾಯ 3ನೇ ವಚನ. 1ನೇ ಅಧ್ಯಾಯ 3ನೇ ವಚನ. ಯಾವಾಗಲೂ ಜನ ಏನ್ ಮಾಡ್ತಾರೆ, ದೇವರ ಸಾನ್ನಿಧ್ಯನ ಬಿಟ್ಟು ತಾರ್ಷೀಷ್ಗೆ ಓಡೋಗ್ತಾರೆ. ದೇವರ ಸನ್ನಿಧಿಯಲ್ಲಿ ನಾವು ಕುತ್ಕೋಬೇಕು, ನಾವು ಪ್ರಾರ್ಥನೆ ಮಾಡಬೇಕು, ನಾವು ದೇವ್ರ ವಾಕ್ಯ ಓದಬೇಕು ಅನ್ನೋದನ್ನ ಹೊರತುಪಡಿಸಿ ತಾರ್ಷೀಷ್ಗೆ ಅಂದರೆ ಲೋಕಕ್ಕೆ ಓಡೋಗ್ತಾರೆ. ಸರಿ, ಕೆಳಗಡೆ ಓದಮ್ಮ. ಹಡಗನ್ನು ಕಂಡು ಬಾಡಿಗೆ ಕೊಟ್ಟು ಯೆಹೋವನ ಸನ್ನಿಧಿಯಿಂದ ತಾರ್ಷೀಷಿಗೆ ಪ್ರಯಾಣ ಮಾಡಬೇಕೆಂದು ಹಡಗಿನವರೊಡನೆ ಅದನ್ನು ಹತ್ತಿದನು. ಬಳಿಕ ಯೆಹೋವನು ಬಿರುಗಾಳಿಯನ್ನು, ಯಾವಾಗ ದೇವರ ಸನ್ನಿಧಿಯಲ್ಲಿ ದೇವರ ಸೇವೆ, ದೇವರಿಗಾಗಿ ಜೀವನ ಮಾಡುವಂಥ ವ್ಯಕ್ತಿ ಲೋಕಕ್ಕೆ ಅಂದರೆ ದೇವರಿಗೆ ಇಷ್ಟ ಇಲ್ದಿರೋ ಸ್ಥಳಕ್ಕೆ ಹೋಗ್ತಾನೋ, ಅವಾಗ ಏನಾಗುತ್ತೆ ಅಂದರೆ ಕುಟುಂಬದಲ್ಲಿ ಬಿರುಗಾಳಿ ಎದ್ದೊಳುತ್ತೆ. ಅವಾಗ ಯೆಹೋವನು ಬಿರುಗಾಳಿಯನ್ನು ಸಮುದ್ರದ ಮೇಲೆ ಬಲವಾಗಿ ಬೀಸ ಮಾಡ್ತಾರೆ. ಯಾವಾಗ ದೇವರ ಮಕ್ಕಳು, ನಾವು ದೇವಸ್ಥಾನಕ್ಕೆ ಬರೋಂಥವ್ರು ದೇವರಿಗೆ ವಿರುದ್ಧವಾಗಿ ಜೀವನ ಮಾಡ್ತೀವೋ, ದೇವ್ರಿಗೆ ಇಷ್ಟ ಇಲ್ದಿರೋ, ಇವಾಗ ನಾವು ದೇವರ ಸನ್ನಿಧಿಯಲ್ಲಿ ದೇವರ ಸೇವೆ ಮಾಡ್ತಾ ಇರೋವಂಥವ್ರು, ದೇವ್ರ ವಾಕ್ಯ ಕೇಳ್ತಾ ಇರೋವಂಥವ್ರು ದೇವರ ಸನ್ನಿಧಿ ಬಿಟ್ಟು ಲೋಕ ವಿಚಾರಕ್ಕೆ ಹೋಗ್ತೀವೋ, ಪಾಪಕ್ಕೆ ಹೋಗ್ತೀವೋ, ಅವಾಗ ಏನಾಗುತ್ತೆ, ಬಿರುಗಾಳಿ ಎದ್ದೊಳುತ್ತೆ. ಅವಾಗ ನಿಮ್ಮ ಸಂಬಳ ಎಲ್ಲ ಸಮುದ್ರಕ್ಕೆ ಹಾಕ್ಬೇಕಾಗುತ್ತೆ. ಕೆಳಗಡೆ ಓದಿ. ಸಮುದ್ರದಲ್ಲಿ ದೊಡ್ಡ ತುಫಾನು ಎದ್ದು ಹಡಗು ಒಡೆದು ಹೋಗುವ ಹಾಗಾಯಿತು. ಹಡಗು ಒಡೆದು ಯಾಕೆ ಕುಟುಂಬಗಳು ಒಡೆದೋಗುತ್ತೆ ಅಂತಂದ್ರೆ, ದೇವರಿಗೆ ವಿರುದ್ಧವಾದಂತ ಪಾಪ. ಯಾಕೆ ಕುಟುಂಬದಲ್ಲಿ ಅಸಮಾಧಾನ, ಯಾಕೆ ಕುಟುಂಬದಲ್ಲಿ ಗಲಾಟೆ ಅಂತಂದ್ರೆ, ದೇವರು ಬಿರುಗಾಳಿ ಎಬ್ಬಿಸ್ತಾರೆ. ಯಾವಾಗ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನೀವು ಜೀವನ ಮಾಡೋವಾಗ, ಬಿರುಗಾಳಿ ಎಬ್ಬಿಸಿದಾಗ ಏನ್ ನಡೆಯುತ್ತೆ, ಮನೆಯಲ್ಲಿರುವಂಥದ್ದೆಲ್ಲ ತೆಗೆದು ಓದಮ್ಮ ಕೆಳಗಡೆ, ಅಡಿಗೆ ಒಡೆದು ಹೋಗವಾಯಿತು. ಆಗ ನಾವಿಕರು ಹೆದರಿ ತಮ್ಮ ತಮ್ಮ ದೇವರುಗಳಿಗೆ ಮೊರೆಯಿಟ್ಟು ಪ್ರಾರ್ಥನೆ ಮಾಡ್ತಾರೆ. ಆಮೇಲೆ ತಮ್ಮ ಕಷ್ಟವು ಕಡಿಮೆಯಾಗುವ ಹಾಗೆ ಅಡಿಗಿನ ಸಾಮಾನುಗಳನ್ನು, ಕಷ್ಟ ಕಮ್ಮಿ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ಸಾಲ ಇಸ್ಕೋಬೇಕು, ಬಡ್ಡಿಗೆ ತಗೋಬೇಕು, ಅದು ತಗೋಬೇಕು, ಇದು ತಗೋಬೇಕು ಅಂತೇಳಿ ಏನ್ ಮಾಡ್ತೀವಿ ಅಂತಂದ್ರೆ, ಸಂಬಳಗಳೆಲ್ಲ ತಕ್ಕೊಂಡೋಗಿ ಎಲ್ಲಿ ಸುರಿಬಾರ್ದೋ ಅಲ್ಲಿ ಸುರಿತೀವಿ. ಗಂಡನೂ ಗೌರ್ಮೆಂಟ್ ಕೆಲಸ, ಹೆಂಡತಿನೂ ಗೌರ್ಮೆಂಟ್ ಕೆಲಸ, ಮನೆ ಬಂದು ಸ್ವಂತ ಮನೆ, 15ನೇ ತಾರೀಕಿಗೆ ಸಂಬಳಗಳು ಕಾಸಿರಲ್ಲ. ಯಾಕೆ? ಪ್ರೇಯರ್ ಚೇಂಡಿ ಪ್ರಾರ್ಥನೆ ಮಾಡಿ ನಮ್ಮ ಸಾಲುಗಳೆಲ್ಲ ಹೊರಟೋಗ್ಬೇಕು. ದೇವರ ವಿರುದ್ಧವಾಗಿ ಯಾವಾಗ ಮನುಷ್ಯ ಹೋಗ್ತಾನೋ ಎಲ್ಲ ಸಾಲಕ್ಕೆ ಹೋಗುತ್ತೆ, ಎಲ್ಲ ಸಮುದ್ರಕ್ಕೆ ಹೋಗ್ಬಿಡುತ್ತೆ. ಯಾಕೆ? ಚರ್ಚ್ಗೆ ಬರ್ತಾರೆ, ಬೈಬಲ್ ತಕ್ಕೊಂಡು ಬರ್ತಾರೆ,
ಬೈಬಲ್ ಇಟ್ಕೊಂಡೇ ಬರ್ತಾರೆ. ದೇವರಿಗೆ ವಿರುದ್ಧವಾಗಿ ಇರೋ ಕಾರಣಕ್ಕೆ ಎಲ್ಲಾನು ಸಮುದ್ರದ ಪಾಲಾಗ್ತಾ ಇದೆ. ಯೋನ ಇರೋದಕ್ಕೆ ಎಲ್ಲ ಬಿರುಗಾಳಿ ಎದ್ದೊಳ್ತಾ ಇದೆ. ಯೋನನ ಮನಸ್ಥಿತಿ ಇರುವಂತ ಕ್ರೈಸ್ತರ ಕುಟುಂಬದಲ್ಲಿ ಇರೋದಕ್ಕೆ ಕುಟುಂಬ ಹಲ್ಲ ಕಲ್ಲೋಲ ಆಗ್ತಾ ಇದೆ. ಏನಕ್ಕೆ ದೊಡ್ಡ ಕಾಯಿಲೆಗಳು, ಏನಕ್ಕೆ ಆಕ್ಸಿಡೆಂಟ್ಗಳು, ಏನಕ್ಕೆ ಬರಬಾರ್ದಂತ ಕೇಸ್ಗಳು, ಯಾಕೆ ಅವು ಇವು, ಯಾಕೆ? ಯೋನನು ಮನೆಯಲ್ಲಿದ್ದಾನೆ. ತಪ್ಪು ಮಾಡಿದ್ಯಾರೋ? ಇವರು ಗೋಧಿಗಳನ್ನ ಎತ್ತು ಹಡಗಕ್ಕೆ ಬಿಸಾಕ್ತಾ ಇದ್ದಾರೆ. ಇವನ್ ತಪ್ಪು ಮಾಡ್ಬಿಟ್ಟು ಏನ್ ಮಾಡ್ದ ಅಂದ್ರೆ ಗೊರ್ಕೆ ಹೊಡಿತಾನೆ. ಕೆಳಗಡೆ ನೋಡಮ್ಮ 5ನೇ ವಚನದಲ್ಲಿ, ಇಷ್ಟರೊಳಗೆ ಯೋನನು ಎಲ್ಲ ಗೋಧಿ ಎಲ್ಲ ಎತ್ತಿ ಎತ್ತಿ ಬಿಸಾಕ್ತಾವ್ರೆ. ದೊಡ್ಡ ದೊಡ್ಡ ಮರದ ದಿಮ್ಮಿಗಳನ್ನ ತೆಗೆದು ಆಚೆ ಬಿಸಾಕ್ತಾರೆ. ಇವನು ಏನ್ ಮಾಡ್ದ ಅಂದ್ರೆ ಹಡಗಿನ ಒಳಭಾಗಕ್ಕೆ ಇಳಿದು, ಹಡಗಿನ ಕೆಳಭಾಗಕ್ಕೆ ಒಳಭಾಗಕ್ಕೆ ಇಳಿದು ಮಲಗಿಕೊಂಡಿದ್ದನು. ಆರಾಮಾಗಿ ಬೆಡ್ಶೀಟ್ ಹಾಕೊಂಡು ಗಾಢ ನಿದ್ರೆ ಬರ್ತಾನೆ, ಚಂದಾಗಿ ನಿದ್ದೆ ಮಾಡ್ತಾನೆ. 2 ಗಂಟೆ ತನಕ ಫೋನ್ ನೋಡ್ಕೊಂಡಿರೋದು. ಕುಟುಂಬಕ್ಕೆ ಶಾಪ ತರೋಂಥವನು, ನೋಡಬಾರ್ದು ವಿಚಾರಗಳನ್ನ. 6 ಅಂತ ಜೋರಾಗಿ ಬಂದ್ರೆ ಎಲ್ಲ ವಿಜಿಲ್ ಹಾಕುವಂಥದ್ದು. ಮೂಲೆಯಲ್ಲಿ ಕೂತಿರುತ್ತೆ ಟಿವಿ. ಏನಾಟ? 6 ಆಟ, 666 ಆಟ. ಸ್ಟಂಪ್ ಎಷ್ಟು ಕ್ರಿಕೆಟ್ ಅಲ್ಲಿ? ಎಷ್ಟಪ್ಪ? 13 23 ಎಷ್ಟು? 6 ಆಯ್ತಾ? 6 ಸ್ಟಂಪಾ? ಆಮೇಲೆ ಒಂದು ಓವರ್ಗೆ ಬಾಲ್ ಎಷ್ಟು 6 ಆಯ್ತು? 2 6 ಆಯ್ತಾ? ಒಂದು ಬಾಲ್ಗೆ ಮ್ಯಾಕ್ಸಿಮಮ್ ಸ್ಕೋರ್ ಎಷ್ಟು 6 ಆಯ್ತು? 666 ಮನೇಲಿ ಜೋರಾಗಿ ಬರುತ್ತೆ. ಆ ಟಿವಿ ಮೇಲೆನೆ ಬೈಬಲ್ ಇಟ್ಟಿರ್ತಾರೆ. ಅಂತ ಜೋರಾಗಿ ಬಂದ್ರೆ ಅಂದ್ರೆ ಸೈತಾನನ ಸಿಂಬಲ್ಲು. ಕ್ರಿಕೆಟ್ನ ತಂದಿರೋಂಥವ್ರು ಫಾರಿನರ್ಸ್, ಇಂಡಿಯನ್ಸ್ ಅಲ್ಲ. ಕುಟುಂಬದಲ್ಲಿ ಶಾಪ. ಸಂಬಳ ಬಂತು ಬಿಡು, ಸ್ವಲ್ಪ ಕುಡ್ಕೊಂಡು ಬಂದ್ಬಿಡೋಣ. ಅವನ್ ಕುಡಿಯೋದು ಸ್ವಲ್ಪನೇ. ಮನೆಯಲ್ಲಿ ಶಾಪ. ನೀವು ನಿಮ್ಮ ಕುಟುಂಬಕ್ಕೆ ಶಾಪವಾಗಿದ್ದೀರಾ, ಆಶೀರ್ವಾದವಾಗಿದ್ದೀರಾ? ಹಲ್ಲೆಲೂಯಾ. ಎಲ್ಲ ತೆಗೆದು ಬಿಸಾಕ್ಬಿಡ್ತಾರೆ. ಯೋನನ್ನ ಎತ್ತಿ ಸಮುದ್ರದಲ್ಲಿ ಹಾಕೋವರೆಗೂ ಬಲವಾದ ಬಿರುಗಾಳಿ ಬೀಸುತ್ತೆ. ಸಮುದ್ರದಲ್ಲಿ ಹಾಕಬಾರ್ದು ಅಂತೇಳಿ ಹಡಗನ ತಿರುಗಿಸ್ಕೊಂಡು ಹೋಗ್ಲಿಕ್ಕೆ ನೋಡ್ತಾರೆ. ಇದ್ದಿದ್ದು ಜೋರಾಗಿ ಬರುತ್ತೆ. ಆವಾಗ ದೇವ್ರೇ ತಪ್ಪು ನಮ್ದಲ್ಲ ಅಂತೇಳ್ಬಿಟ್ಟು ಪ್ರೇಯರ್ ಮಾಡ್ಬಿಟ್ಟು ಎತ್ತಾಕ್ಬಿಡ್ತಾರೆ. ಯೋನನ್ನ, ನಮ್ಮಲ್ಲಿರೋಂಥ ಯೋನನ್ನ ಓಡಿಸಿ ಅಂತ ಹೇಳ್ತಾ ಇಲ್ಲ, ನಮ್ಮ ಒಳಗಡೆ ಇರುವಂತ ಪಾಪವೆಂಬ ಯೋನನ ದೇವರ ಚಿತ್ತಕ್ಕೆ ವಿರುದ್ಧವಾಗಿರುವಂಥವುಗಳನ್ನ ತೆಗೆದಾಕ್ಬೇಕು. ಹಲ್ಲೆಲೂಯಾ. ಪಾಪನ ಮಾತ್ರನೇ ಅಲ್ಲ, ಈ ಟೈಮಲ್ಲಿ ನಾನು ಏನು ಮಾಡಬೇಕು? ನಾನು ವ್ಯರ್ಥವಾಗಿ ಫೋನಲ್ಲಿ ಮಾತಾಡಬೇಕಾ ಅಥವಾ ನಾನು ಆ ಟೈಮಲ್ಲಿ ಬೈಬಲ್ ಓದಬೇಕಾ? ಇದು ಪಾಪ ಅಲ್ಲ, ಆದರೂ ತಪ್ಪದು, ವ್ಯರ್ಥ. ನಾನು ಏನು ಆಯ್ಕೋಬೇಕು? ಹಲ್ಲೆಲೂಯಾ. ನಾವು ಕುಟುಂಬಕ್ಕೆ ಯೋನನಾಗಿದ್ದೇವಾ? ಎರಡನೇದಾಗಿ, ಕುಟುಂಬಕ್ಕೆ ನಾವು ಪೌಲನಾಗಿದ್ದೇವಾ? ಅಪೊಸ್ತಲರ ಕೃತ್ಯ 27ನೇ ಅಧ್ಯಾಯ 24ನೇ ವಚನ. ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕು. ನೀನು ಚಕ್ರವರ್ತಿಯ 14ನೇ ವಚನ ಓದಮ್ಮ ಪುಟ್ಟಿ. ಸ್ವಲ್ಪ ಹೊತ್ತಿನ ಮೇಲೆ ಆ ದ್ವೀಪದ ಮೇಲಿನಿಂದ ಈಶಾನ್ಯ ಪೂರ್ವ ವಾಯು ಎಂಬ ಹುಚ್ಚು
ಗಾಳಿ ಹೊಡೆಯುವುದು. ಗಾಳಿ, ಆ ಗಾಳಿ ಸರಿಯಾಗಿ ಹೊಡಿತಾ ಇಲ್ಲ ನೋಡಿ. ಈಶಾನ್ಯ ಪೂರ್ವ ವಾಯು ಅಂತ ತಲೆ ಕೆಟ್ಟಿರೋಂತ ಹುಚ್ಚು ಸ್ಟಾರ್ಟ್ ಆಗುತ್ತೆ. ಹೆಂಗ್ ಹೊಡೆಯುತ್ತೋ ಅದು ಗೊತ್ತಾಗಲ್ಲ. ಫ್ಯಾಮಿಲಿಯಲ್ಲಿ ಸಮಸ್ಯೆಗಳು ಹೆಂಗೆ ಎದ್ದೊಳುತ್ತೋ ಗೊತ್ತಾಗಲ್ಲ. ಪೂರ್ವ ವಾಯು ಎಂಬ ಹುಚ್ಚು ತೆರೆ, ಹುಚ್ಚು ಬಿರುಗಾಳಿ ಎದ್ದೊಳುತ್ತೆ. ಅವಾಗ ಏನ್ ನಡೆಯುತ್ತೆ ಕೆಳಗಡೆ ಹೋದಮ್ಮ? ಆ ಹೊಡೆತಕ್ಕ ಹಡಗು ಸಿಕ್ಕಿಕೊಂಡು ಆ. ಗಾಳಿಗೆ ಎದುರಾಗಿ ನಿಲ್ಲುವುದಕ್ಕೆ ಆಗದೆ ಹೋದದರಿಂದ ಗಾಳಿಗೆ ಆಸ್ಪದ ಕೊಟ್ಟು ನೂಕಿಸಿಕೊಂಡು ಹೋದೆವು. ಆಮೇಲೆ ಕ್ಲೌಡ್ ಎಂಬ ಒಂದು ಸಣ್ಣ ದ್ವೀಪವನ್ನು ಹಡಗನ್ನು ನಡೆಸಿಕೊಂಡು ಆ. ಬಂದ ತರುವಾಯ ಹಡಗಿನ ದೋಣಿಯನ್ನು ಎತ್ತಿ ಭದ್ರ ಮಾಡಿಕೊಳ್ಳುವುದು ನಮಗೆ ಪ್ರಯಾಸವಾಯಿತು. ಆ. ಅದನ್ನು ಮೇಲಕ್ಕೆ ಎತ್ತಿದ ತರುವಾಯ ಹೊರಜಿಗಳನ್ನು ತೆಗೆದುಕೊಂಡು ಹಡಗಿನ ಕೆಳಭಾಗವನ್ನು ಬೀಗಿದರು. ಆ. ಆಮೇಲೆ ಸುರ್ತೀಸ್ ಎಂಬ ಕಳ್ಳು ಸುಬಿನಲ್ಲಿ ಸಿಕ್ಕಿ ಬಿದ್ದೇವೆಂದು ಭಯ ಬಿದ್ದು ಹಾಯಿಯನ್ನು ಸಡಿಲು ಮಾಡಿ ಆ. ನೂಕಿಸಿಕೊಂಡು ಹೋದೆವು. ಆ. ಗಾಳಿಯು ನಮ್ಮನ್ನು ಅತ್ಯಂತ ಹೊಯ್ದಾಡಿಸುತ್ತೆ. ಗಾಳಿ ಹೆಂಗ್ ಬಂದ್ರೆ ಇವ್ರನ್ನ ಇದ್ ಮಾಡುತ್ತೆ. ಹಿಂಗ್ ಕುತ್ಕೊಂಡಿರ್ತಾರೆ, ಒಂದ್ ಸ್ವಲ್ಪ ಹಿಂಗ್ ಗುಡ್ಕೊಂಡು ಹೋಗ್ತಾನೆ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಹಿಂಗೆ ಗುಡುಕೊಂಡು ಹೋಗ್ತಾನೆ. ಯಾಕೆಂದ್ರೆ ಬಲವಾಗಿ ಬೀಸ್ತಾ ಐತೆ. ಇವ್ರು ಕರೆಕ್ಟ್ ಆಗಿ ಕುತ್ಕೊಳಕ್ ಆಗ್ತಾ ಇಲ್ಲ, ನಿದ್ದೆ ಮಾಡಕ್ ಆಗ್ತಾ ಇಲ್ಲ. 14 ದಿವಸ ಆಗೋಗ್ಬಿಡುತ್ತೆ ಊಟ ಮಾಡಿ. ಎಷ್ಟು ದಿವಸ? ಸೂರ್ಯನ ಇವ್ರು ನೋಡೋದೇ ಇಲ್ಲ. ನಕ್ಷತ್ರಗಳು ಕಾಣೋ, ಫುಲ್ ಮೋಡ ಮುಚ್ಕೊಂಡ್ಬಿಡುತ್ತೆ. ಪೌಲ್ ಹೇಳ್ತಾನೆ, ಹೋಗ್ಬೇಡ್ರಿ ಅಂತಾರೆ. ಸುಮ್ಮನೆ ಕುತ್ಕೊಳ್ಳಯ್ಯ ನೀನು ಅಂತ ಹೇಳ್ಬಿಟ್ಟು ಸೈನಿಕನ ನೋಡಿ, ಏನ್ ಮಾಡೋಣ ಸೈನಿಕ ಅಂತ ಕೇಳ್ತಾನೆ. ನಡೀರಿ ಅಂತ ಹೇಳ್ತಾನೆ. ಪೌಲನ್ ಮಾತು ಕೇಳಲ್ಲ. ಎಲ್ಲ ತಕ್ಕೊಂಡೋಗಿ ಹಡಗಲ್ ಸಮುದ್ರದಲ್ಲಿ ಬಿಸಾಕ್ಬಿಡ್ತಾರೆ. ಕೆಲವರು ಅದಕ್ಕೆ ದುಡ್ಡು ಮಾತೇ ಕೇಳೋದು, ಕೆಲವರು ಪೊಲೀಸ್ಗಳ ಮಾತೇ ಕೇಳೋದು, ಕೆಲವರು MP ಗಳ ಮಾತೇ ಕೇಳೋದು, ಕೆಲವರು ವಿದ್ಯಾವಂತರ ಮಾತೇ ಕೇಳೋದು. ದೇವರ ಸೇವಕರು ಹೇಳೋ ಮಾತು ಕೇಳಲ್ಲ. ಸರಿ ಇವನು ಹೋಗ್ತಾನೆ. ಸರಿ ಹೋದಾಗ ಇವ್ರಿಗೆ ನಂಬಿಕೆ ಹೊರಟೋಗ್ಬಿಡುತ್ತೆ. ನಂಬಿಕೆ ಹೊರಟೋಗ್ಬಿಟ್ಟು ಸಾಯ್ತೀವಿ, ಇನ್ ತಿಂದೇನ್ ಮಾಡೋದು ಅಂತ ತಿನ್ನೋದೇ ಬಿಟ್ಟುಬಿಡ್ತಾರೆ. ಸಾಯೋ ಅಂತ ಅವ್ನ ಊಟ ಏನಕ್ಕೆ ಅಂತೇಳಿ ತಿನ್ನೋದು ಬಿಟ್ಬಿಡ್ತಾರೆ. ಆವಾಗ ದೇವರು ಬಂದು ಪೌಲನ್ ಮುಂದೆ ನಿಂತ್ಕೊಳ್ತಾರೆ. 24ನೇ ವಚನ ನೋಡಿ. ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕು. ಚಕ್ರವರ್ತಿಯ ಮುಂದೆ ನಿಲ್ಲಬೇಕು. ಇದಲ್ಲದೆ ನಿನ್ನ ಸಂಗಡ ಈ ಹಡಗಿನಲ್ಲಿ ಪ್ರಯಾಣ ಮಾಡುವವರೆಲ್ಲರ ಪ್ರಾಣವನ್ನು ದೇವರು ನಿನ್ನ ಮೇಲನ ದಯೆಯಿಂದ ಉಳಿಸಿಕೊಟ್ಟಿದ್ದಾನೆಂದು ನನ್ನ ಸಂಗಡ ಹೇಳಿದನು. ಹಲ್ಲೆಲೂಯಾ. ಇಲ್ಲಿ ಯೋನ ಇದ್ದಾನೆ, ಇಲ್ಲಿ ಪೌಲ ಇದ್ದಾನೆ. ನೀನು ಕುಟುಂಬಕ್ಕೆ ಪೌಲನಾಗಿದ್ದೀಯಾ? ಪ್ರಾಣ ಉಳಿಸೋ, ಆಶೀರ್ವಾದ ತರೋ, ಅಭಿವೃದ್ಧಿ ತರೋ, ಆರೋಗ್ಯ ತರ ಪೌಲ ಆಗಿದ್ಯಾ? ಅಥವಾ ಪ್ರಾಣ ಕಳಿಯೋ ಅಂತ, ಶಾಪ ಅಂತರೋ ಅಂತ, ದರಿದ್ರ ತರೋ ಅಂತ, ಅಥವಾ ರೋಗಗಳು ತರೋ ಅಂತ ಯೋನ ಆಗಿದ್ದೀಯಾ? ಪೌಲನೇ ನಿನ್ನ ನಿಮಿತ್ತ ಹಡಗಿನಲ್ಲಿರೋಂಥವ್ರನ್ನೆಲ್ಲ ನಿನ್ನ ನಿಮಿತ್ತ ರಕ್ಷಿಸಿದ್ದೇನೆ. ಯೋನನೇ ಹಡಗುನ ಹಿಂಗ್ ತಿರುಗಿಸ್ತಾರೆ, ಉಲ್ಟಾ ತಿರುಗಿಸ್ತಾರೆ, ತಗೊಂಡೋಗಕ್ಕಾಗಲ್ಲ. ಬಲವಾದ ಬಿರುಗಾಳಿ. ಯೋನ ಇದ್ರೆ, ಪೌಲ ಇದ್ರೆ ಬಲವಾದ ಬಿರುಗಾಳಿ. ಒಬ್ರು ಸಾಯಲ್ಲ. ಪೌಲ ಇದ್ರೆ ಒಬ್ರು ಸಾಯೋದೇನಕ್ಕೆ? ತಲೆ ಕೂದಲು ನಾಶ ಆಗಲ್ಲ. 34ನೇ ವಚನ ಓದಮ್ಮ ಪುಟ್ಟಿ.
34. ಇದ್ದೀರಾದದರಿಂದ ಆಹಾರ ತೆಗೆದುಕೊಳ್ಳಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಅಮ್ಮ ಆ ಲೈನ್ ಮೇಲ್ಗಡೆಯಿಂದ ಓದು. ಇಲ್ಲಮ್ಮ, ಒಂದು ನಿಮಿಷ, ಈ ಹುಡುಗಿ ಓದ್ತಾ ಇದ್ದಾಳೆ. ಓದಮ್ಮ ಪುಟ್ಟಿ, ನೀನೇ ಓದು. ಆಹಾರವೇನೋ ತೆಗೆದುಕೊಳ್ಳದೆ ಉಪವಾಸವಾಗಿ ಆಹಾರ ತೆಗೆದುಕೊಳ್ಳದೆ ಉಪವಾಸವಾಗಿ ಇದ್ದೀರಾದದರಿಂದ ಆಹಾರ ತುಂಬಾ ತೆಗೆದುಕೊಳ್ಳಬೇಕೆಂದು ದಿನದಿಂದ ಇವ್ರು ಊಟ ತಗೊಳ್ಳೋದು ಬಿಡ್ಬಿಡ್ತಾರೆ, ಸತ್ತೋಗ್ಬಿಡ್ತೀವಿ ಅಂತ. ಆಮೇಲೆ ಇವನೇನಂತ ಹೇಳ್ತಾನೆ ಅಂದ್ರೆ, ಇದು ನಿಮ್ಮ ಪ್ರಾಣ ರಕ್ಷಣೆಗೆ ಅವಶ್ಯ. ಇದು ನಿಮ್ಮ ಜೀವ ಪ್ರಾಣ ನೆಕ್ಸ್ಟ್ ದಡಕ್ಕೆ ಸೇರ್ಲಿಕ್ಕೆ ಇದು ಬೇಕಾಗೈತೆ, ನೀವು ತಕ್ಕೊಂಡು ತಿನ್ರಿ ಅಂತ ಹೇಳ್ಬಿಟ್ಟು, ನಿಮ್ಮಲ್ಲಿ ಯಾರ ತಲೆಯಿಂದಾದರೂ ಇಲ್ಲಿ ನೋಡಿ, ಪೌಲ ಇದ್ರೆ ಏನ್ ಹೇಳಿ, ಅಮ್ಮ ನೀವು ತಲೆ ಬಾಚ್ಕೊಂಡು ಬಂದ್ರ ಬರೋವಾಗ ಬಿಡ್ದಿರೋ ಬಾಚಿರ್ತೀರ ಅರ್ಧ ಗಂಟೆ. ತಲೆ ಕೂದಲು ಬಾಚಣಿಗೆಯಿಂದ ಬಂತಾ ಇಲ್ವಾ? ಬಂತು ತಾನೆ. ಪೌಲ ಇದ್ರೆ ನಿಮ್ಮ ಬಾಚಣಿಗೆಲ್ಲೂ ತಲೆ ಕೂದಲು ಉದುರೋಗಲ್ಲ. ಅಲ್ಲೆಲ್ಲೂ ಅಂಟು ಸೊಲ್ಮಾಟಿರ್ಕ್ರಾಂಗೋ. ಪೌಲ ಇದ್ರೆ ನಿಮ್ಮ ತಲೆ ಕೂದಲು ಒಂದು ಕೂಡ ಆ ಬಾಚಣಿಗೆಲ್ಲೂ ಬರಲ್ಲ. ಇನ್ನೊಂದ್ಸರಿ ಓದಮ್ಮ ಪುಟ್ಟಿ ಅದು. ನಿಮ್ಮಲ್ಲಿ ಯಾರ ತಲೆಯಿಂದಾದರೂ ಒಂದು ಕೂದಲು ಎಷ್ಟು ಕೂದಲು? ಒಂದು ಕೂದಲು ಎರಡಮ್ಮ. ಒಂದು ಕೂದಲು. ಅದೇ ಯೋನ ಇದ್ರೆ ಒಂದು ಕೂದಲು ಉಳಿಯಲ್ಲ. ಪೌಲ ಇದ್ರೆ ಒಂದು ಕೂದಲು ಕೂಡ. ಆಮೇಲೆ ಏನ್ ಮಾಡ್ತಾನೆ ಗೊತ್ತಾ? ಎಲ್ಲಾರು 273 ಜನ ಇರ್ತಾರೆ. ಎಲ್ಲರ ಮುಂದೆ ಚೇರ್ ಬನ್ರಿ ಅಂತೇಳಿ ಚೇರ್ ಹಾಕೊಂಡು ಕುತ್ಕೊಂಡು ಹಿಂಗೆ ಕುತ್ಕೊಂಡು ಆರಾಮಾಗಿ ಎಲ್ಲರ ಮುಂದೆ ದೇವರಿಗೆ ಸ್ತೋತ್ರ ಹೇಳ್ಬಿಟ್ಟು ರೊಟ್ಟಿ ತಕೊಂಡು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇವ್ರು ಊಟ ಮಾಡಿ ಎಷ್ಟೋ ದಿನ ಆಗೋಯ್ತು. ಕೆಳಗಡೆ ಹೋದಮ್ಮ ಪುಟ್ಟಿ. ಹೇಳಿ ರೊಟ್ಟಿಯನ್ನು ತೆಗೆದುಕೊಂಡು ಎಲ್ಲರ ಮುಂದೆ ದೇವ ಸ್ತೋತ್ರ ಮಾಡಿ ಅದನ್ನು ಮುರಿದು ತಿನ್ನುವುದಕ್ಕೆ ಪ್ರಾರಂಭಿಸಿದನು. ಯಾಕೆ? ನನ್ನ ದೇವರು ನನ್ನ ಕೂಡ ಇದ್ದಾನೆ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸುರಾಜನಿಗೆ வாழ்நாளெல்லாம் ஸ்தோத்திரம். தமிழே ஜெய கொடுக்கும் தேவனுக்கு கோடி கோடி ஸ்தோத்திரம். வாழ்வளிக்கும் இயேசுராஜாவுக்கு வாழ்நாளெல்லாம் ஸ்தோத்திரம். ஜெய கொடுக்கும் தேவனுக்கு கோடி கோடி ஸ்தோத்திரம். வாழ்வளிக்கும் இயேசுராஜாவுக்கு வாழ்நாளெல்லாம் ஸ்தோத்திரம். ஹல்லேலூயா ஹல்லேலூயா பாடுவே ஆனந்த சத்தத்தோடு உயர்த்துவே. ஹல்லேலூயா ஹல்லேலூயா ஆடுவே ಆನಂದ ಧ್ವನಿಯಿಂದ ಹೊಗಳುವೆ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸುರಾಜನಿಗೆ ಸೇವೆತವೆಲ್ಲ ಸ್ತೋತ್ರ. ಹಲ್ಲೆಲೂಯಾ. ಮನೇನ ಕಟ್ಟಲಿಕ್ಕೆ ಜ್ಞಾನವೇ ಸಾಧನ. ಜ್ಞಾನ ಅಂದ್ರೇನು? ದೇವರ ಭಯವೇ ಜ್ಞಾನ.
ದೇವರ ಸಾನ್ನಿಧ್ಯ ನುಡುಕೋದೇ ಜ್ಞಾನ, ದೇವರ ವಾಕ್ಯನೇ ಜ್ಞಾನ. ಹಲ್ಲೆಲೂಯಾ. ಎರಡನೇದಾಗಿ, ಮೊದಲನೇದಾಗಿ ಏನು ಅಂತಂದ್ರೆ, ನೀನು ಯೋನನ ಪೌಲನ, ಕುಟುಂಬಕ್ಕೆ ಆಶೀರ್ವಾದ ತರೋನ, ಕುಟುಂಬಕ್ಕೆ ಶಾಪ ತರೋಂಥವನ, ದೇವರನ್ನ ಕೈ ಹಿಡ್ಕೊಂಡು ಮನೆಗೆ ಎಳ್ಕೊಂಡು ಬರೋಂಥವನ, ದೇವ್ರನ್ನ ಒದ್ದು ಓಡಿಸೋಂಥವನ. ದೇವ್ರನ್ನ ಓಡಿಸೋದೇನು ಬೇಕಾಗಿಲ್ಲ, ದೇವ್ರಿಗೆ ವಿರುದ್ಧವಾಗಿ ನೀವು ಮಾಡಿದ್ರೆ ಸಾಕು, ಹೋಗ್ಬಿಡ್ತಾರೆ. ಹಲ್ಲೆಲೂಯಾ. ಎರಡನೇದಾಗಿ, ಹೌದು ಇಲ್ಲ, ಅದು ಕಾಂಬಿನೇಷನ್ ವರ್ಡ್ಸ್ಗಳು. ಯೋನ ಪೌಲ. ಎರಡನೇದು, ಈಗ ನೀನು ಸೌಲನ, ನೀನು ದಾವೀದನ. ಎರಡನೇದು. ಮೊದಲನೇದು ನೀನು ಯೋನನ, ನೀನು ಪೌಲನ. ಎರಡನೇದು ನೀನು ಸೌಲನ, ನೀನು ದಾವೀದನ. ಬುದ್ಧಿಹೀನವಾದ ನಿರ್ಧಾರ ತಗೊಳ್ಳುವಂಥದ್ದು ಮನೆಯಲ್ಲಿ. ನಿಮಗೆ ಗೊತ್ತಾ, ಅಂಗಡಿಗೆ ಹೋಗ್ಬಿಟ್ಟು ಶಿವಾಜಿನಗರದಲ್ಲಿ ಚಂದಾಗ ಅಂಗಡಿ ಎಲ್ಲ ಹುಡುಕೋದು, ಗಲೀಜಾಗಿರೋ ಕಲರ್ ಬಟ್ಟೆ ತಗೊಳ್ಳೋದು. ನಾನು ನೋಡಿದ್ದೀನಿ, ನೀವು ನೋಡಿದ್ದೀರೋ ಇಲ್ವೋ? ಎಲ್ಲ ಒಳ್ಳೆ ಬೆಲೆ ಬಾಳೋ ಅಂತ ಅಂಗಡಿಗೆ ಹೋಗೋದು, ದೊಡ್ಡ ಅಂಗಡಿಗೆ, ಮಾಲ್ಗಳಿಗೆ, ಅರ್ಧೋಗಿರೋ ಬಟ್ಟೆ ತಕ್ಕೊಳ್ಳೋದು. ಹೊಟ್ಟೆಯಲ್ಲಿ ಬೆಂಕಿ ಹಾಕ್ದಂಗಾಗುತ್ತೆ. ಏನಕ್ಕೆ ದುಡ್ಡು ಅಂದ್ರೆ, ವ್ಯರ್ಥವಾಗಿ ದುಡ್ಡನ್ನ ಇನ್ವೆಸ್ಟ್ ಮಾಡೋದು. ಜನರಿಗೆ ಯೂಸ್ ಆಗುವಂತ ಸ್ಥಳದಲ್ಲಿ ಹಣ ಇನ್ವೆಸ್ಟ್ ಮಾಡಿದಿರ, ಕುಟುಂಬಕ್ಕೆ ಪ್ರಯೋಜನ ಆಗುವಂತ ನಿರ್ಧಾರ ತಗೊಳ್ದಿರ, ಕುಟುಂಬ ಪರಿತಪ್ಪಿಸುವಂತ ನಿರ್ಧಾರಗಳು ತಗೊಳ್ಳುವಂಥದ್ದು. 1 ಸಾಮುವೇಲ 14ನೇ ಅಧ್ಯಾಯ, 1 ಸಾಮುವೇಲ 14ನೇ ಅಧ್ಯಾಯ 22ನೇ ವಚನ. 1 ಸಾಮುವೇಲ 14 ಕೊಂಡಿದ್ದ ಇಸ್ರಾಯೇಲರಿಗೆ ಆ ಫಿಲಿಸ್ಟಿಯರು ಓಡಿ ಹೋದರೆಂಬ ವರ್ತಮಾನವು ಮುಟ್ಟಿದ್ದಾಗ ಅವರು ಯುದ್ಧಕ್ಕೆ ಬಂದು ಅವರನ್ನು ಬೆನ್ನಟ್ಟಿದರು. ಹೀಗೆ ಯೆಹೋವನು ಆ ದಿನದಲ್ಲಿ ಇಸ್ರಾಯೇಲರಿಗೆ ದೊಡ್ಡ ಜಯನುಂಟು ಮಾಡ್ತಾರೆ. ಯಾರು? ದೇವರು. ಆಮೇಲೆ ಏನಾಗುತ್ತೆ? ಯುದ್ಧವು ಬೇತಾವೇನಿನ ಆಚೆವರೆಗೂ ಹರಡಿಕೊಳ್ಳುತ್ತೆ ಯುದ್ಧ. ಆಗ ಆ ದಿವಸ ಮನೆ ಯಜಮಾನಿ ಮನೆಯಲ್ಲಿ ದೊಡ್ಡ ಹುಡುಗ, ಮನೆಯಲ್ಲಿ ಚಿಕ್ಕ ಹುಡುಗ, ದೊಡ್ಡ ಹುಡುಗಿ, ಚಿಕ್ಕ ಹುಡುಗಿ ಎಲ್ಲ ತಪ್ಪು ನಿರ್ಧಾರ ತಕ್ಕೊಳ್ತಾರೆ. ಕೆಳಗಡೆ ನೋಡಿ. ಆ ದಿವಸ ಸೌಲನು ಇಸ್ರಾಯೇಲರನ್ನು ಕುರಿತು ಶತ್ರುಗಳಿಗೆ ಮುಯ್ಯಿ ತೀರಿಸುವ ತನಕ ನಿಮ್ಮಲ್ಲಿ ಒಬ್ಬನಾದರೂ ಸಾಯಂಕಾಲದವರೆಗೂ ನೀರು ಕುಡಿಬಾರ್ದು, ಊಟ ತಿನ್ಬಾರ್ದು, ಬಾಯಲ್ಲೇನು ಹಾಕಬಾರ್ದು. ನೀನು ತಿಂದಿರ ಇರು, ನೀನು ಕುಡಿದಿರ ಇರು. ನಮಗೆಲ್ಲ ಯಾಕೆ ಹೇಳ್ತೀಯಾ? ಕರೆಕ್ಟ್ ತಾನೆ? ಸೌಲ, ನೀನ್ ತಿನ್ಬೇಡ, ನೀನ್ ಕುಡಿಬೇಡ ಸಾಯಂಕಾಲ ತನಕ. ದಾವೀದ ಹಂಗೆ ಮಾಡೋದು. ಅಬ್ನೇರ ಸತ್ತೋದಾಗ, ಅಮಾಸ ಸತ್ತೋದಾಗ, ನಾನು ಸಂಜೆವರೆಗೂ ಊಟ ತಿಂದ್ರೆ, ನೀರು ಹಾಕಿದ್ರೆ ದೇವ್ರು ನನಗೆ ಬೇಕಾದದ್ದನ್ನು ಮಾಡ್ಲಿ ಅಂತ ದಾವೀದ ಹೇಳ್ತಾನೆ. ನೀವ್ಯಾರು ತಿನ್ಬೇಡ್ರಿ ಅಂತ ದಾವೀದ ಹೇಳಲ್ಲ. ಇವನೇನಂದ ನಿರ್ಧಾರ ತಗೊಳ್ತಾನೆ ಅಂದ್ರೆ, ನಾವು ವಿರೋಧಿಗಳನ್ನ ಸಂಹಾರ ಮಾಡಿದ ಯಾವನು ನೀರು ಕುಡಿಬಾರ್ದು ಅಂತ ಹೇಳ್ತಾನೆ, ಬಾಯಲ್ಲಿ ಏನು ಹಾಕ್ಬಾರ್ದು ಅಂತ ಹೇಳ್ತಾನೆ. ಇಲ್ಲಿ ಜಯ ಬಂದಿದೆ ಹೆಂಗೆ ಅಂತಂದ್ರೆ,
ಇಸ್ರಾಯೇಲ್ರು ಯೋನಾತಾನ ಪಾಳೆಯಕ್ಕೆ ಹೋಗ್ತಾರೆ. ಇಬ್ರೇ ಪಾಳೆಯಕ್ಕೆ ಹೋದಾಗ ಎಲ್ಲ ಪಾಳೆಯದಲ್ಲಿ ಇರ್ತಾರೆ. ಪಾಳೆ ಅಂದ್ರೆ ಏನು ಗೊತ್ತಾ? ಮನೆಗಳಿರ್ತವೆ, ಪೆಂಡಾಲ್ಗಳಿರ್ತವೆ. ಅದರಲ್ಲಿ ಅಲ್ಲಿಂದ ವಿರೋಧಿಗಳಿಂದ ತಕ್ಕೊಂಡು ಬಂದಂಥ ಮಾಂಸಗಳೆಲ್ಲ ಕಟ್ ಮಾಡಿಬಿಟ್ಟು ತಿಂತಾ ಇರ್ತಾರೆ. ಒಬ್ಬ ಬಿರಿಯಾನಿ ಮಾಡಿರ್ತಾನೆ, ಇನ್ನೊಬ್ಬ ಕಬಾಬ್ ಮಾಡಿರ್ತಾನೆ, ಇನ್ನೊಬ್ಬ ಅದನ್ನು ಸುಡ್ತಾ ಇರ್ತಾನೆ, ಘಮ ಘಮ ಅಂತ ಇರುತ್ತೆ. ಅಲ್ಲಿ ಸ್ವೀಟ್ ಏನೋ ಸಿಕ್ಬಿಡ್ತು ಅಂತೇಳಿ ತಕ್ಕೊಂಡು ಬಂದು ಇನ್ನೊಬ್ಬ ಸ್ವೀಟ್ ಮಾಡಿ ಇಟ್ಕೊಂಡಿರ್ತಾನೆ. ಚಂದ ತಿಂದು ನಾಳೆ ಹೋಗಿ ಯುದ್ಧ ಮಾಡಬೇಕು ಅಂತ. ಹಿಂಗೆಲ್ಲ ಪಾಳೆಯದಲ್ಲಿ ಊಟಗಳಿರ್ತವೆ. ಇವ್ರೇನ್ ಮಾಡ್ತಾರೆ, ಯುದ್ಧಕ್ಕೆ ಹೋದಾಗ ಆ ಪಾಳೆಯದಲ್ಲಿದ್ದಂಥ ಊಟ ನೋಡ್ಬಿಟ್ಟು ತಿಂದಿರ ಹೋಗ್ತಾರೆ. ಇನ್ನೊಂದು ಸ್ವಲ್ಪ ದೂರ ಹೋಗಿ ಯುದ್ಧಕ್ಕೆ ಹೋದಾಗ ಬೆಟ್ಟದಿಂದ ನೀರ್ ತರ ಹರಿದು ಬರ್ತಾ ಇರುತ್ತೆ. ಏನು? ಜೇನು. ಅದನ್ನ ಇವರು ತಿಂದಿರ ಶಾಪಕ್ಕೆ ಭಯ ಬಿದ್ಬಿಟ್ಟು ಹಂಗ್ ಹೊರಟೋಗ್ಬಿಡ್ತಾರೆ. ಯೋನಾತಾನ ದೂರದಲ್ಲಿ ಒಂದು 10 ಕಿಲೋಮೀಟರ್ ದೂರದಲ್ಲಿ ಹೋಗಿ ಯುದ್ಧ ಮಾಡ್ತಾ ಇರ್ತಾನೆ. ಯೋನಾತಾನನ್ಗೆ ಈ ಸೌಲನ ಬುದ್ಧಿಹೀನ ಆಜ್ಞೆ ಗೊತ್ತಿರಲಿಲ್ಲ. ಅವಾಗ ಇವನೇನ್ ಮಾಡ್ತಾನೆ ಅಂದ್ರೆ ಜೇನುತುಪ್ಪ ತಗೊಂಡು ತಿನ್ಬಿಡ್ತಾನೆ. ಕೆಳಗಡೆ ಹೋದಮ್ಮ. ಯೋನಾತಾನನಿಗೆ ತನ್ನ ತಂದೆಯು ಜನರಿಗೆ ಆಣೆ ಇಟ್ಟು ಹೇಳಿದ್ದು ಗೊತ್ತಿರಲಿಲ್ಲ. ಅವನು ತನ್ನ ಕೋಲನ್ನು ಜೇನು ತೊಟ್ಟಿಯಲ್ಲಿ ಚುಚ್ಚಿ ಕೈಯಿಂದ ತೆಗೆದು ತಿನ್ನಲು ಅವನ ಕಣ್ಣುಗಳು ಕಳೆಗೊಂಡವು. 14ನೇ ಅಧ್ಯಾಯ ನೋಡಮ್ಮ. 14ನೇ ಅಧ್ಯಾಯ ತಲೆ ಬರಹ ನೋಡು. ಹೆಡ್ಡಿಂಗ್ ಯೋನಾತಾನನ ಶೌರ್ಯ. ಯೋನಾತಾನನ ಶೌರ್ಯ. ಫಿಲಿಷ್ಟಿಯರ ಅಪಜಯ. ಫಿಲಿಷ್ಟಿಯರ ಅಪಜಯ. ಸೌಲನ ಬುದ್ಧಿಹೀನವಾದ ಆಜ್ಞೆ. ಸೌಲನ ಬುದ್ಧಿಹೀನನಾದ ಆಜ್ಞೆ. ಎಲ್ಲ ಹೇಳಿ. ಸೌಲನ ಬುದ್ಧಿಹೀನನಾದ ಆಜ್ಞೆ. ಬುದ್ಧಿ ಇಲ್ಲದ ಆಜ್ಞೆ. ಜನ ಏನಂತಾರೆ ಗೊತ್ತಾ? ನೋಡು, ನೀನು ಯೋನಾತಾನ ಕಣ್ಣು ಕಳೆಗೊಳ್ಳುತ್ತಲ್ಲ, ಅದು ಓದು ಒಂದ್ಸರಿ. ಇನ್ನೊಂದ್ಸರಿ ಯೋನಾತಾನ ಏನಂತ ಹೇಳ್ತಾನೆ ಅಂತ. ಯೋನಾತಾನನಿಗೆ ಅದೇನಮ್ಮ, ಅದ್ರ ಕೆಳಗಡೆ ಓದಮ್ಮ. ಕಣ್ಣುಗಳ ಕಳೆಗೊಂಡವು. ಒಬ್ಬನು ಅವನಿಗೆ, ಕೂಡಲೇ ಒಬ್ಬ ಅವನಿಗೆ ಏನಂತ ಹೇಳ್ತಾನೆ, ಈ ಹೊತ್ತು ಊಟ ಮಾಡುವಂತವರು ಶಾಪಗ್ರಸ್ತರಾಗುವರೆಂದು ನಿನ್ನ ತಂದೆ ಬುದ್ಧಿಹೀನ ಆಜ್ಞೆ ಕೊಟ್ಟಿದ್ದಾನೆ. ಗೊತ್ತಿಲ್ವಾ ನಿನ್ಗೆ ಅಂತಂದ್ರೆ ಯೋನಾತಾನ ಏನಂತ ಹೇಳ್ತಾನೆ, ಜನರು ಬಹಳವಾಗಿ ಬಳಲಿ ಹೋದದನ್ನು ಯೋನಾತಾನ ನೋಡ್ಬಿಟ್ಟು ಯೋನಾತಾನನು ಆ ಮನುಷ್ಯನಿಗೆ ಯೋನಾತಾನ ಏನಂತ ಹೇಳ್ತಾನೆ, ನನ್ನ ತಂದೆಯು ದೇಶಕ್ಕೆ ನಷ್ಟವನ್ನು ಅಮ್ಮ ಈ ಕಡೆ ನೋಡು, ನನ್ನ ತಂದೆ ದೇಶಕ್ಕೆ ನಷ್ಟವನ್ನುಂಟು ಮಾಡಿದ್ದಾನೆ, ಲಾಸ್ ಮಾಡಿದ್ದಾನೆ, ನಷ್ಟ ಉಂಟು ಮಾಡಿದ್ದಾನೆ. ಈ ಹೊತ್ತು ನಾನು ಸ್ವಲ್ಪ ಜೇನುತುಪ್ಪವನ್ನು ತಿಂದದರಿಂದ ನನ್ನ ಕಣ್ಣುಗಳು ಹೇಗೆ ಕಳೆಗೊಂಡಿರುತ್ತವೆ. ಅಮ್ಮ ತೂಂಗಾದಿಂಗೋ, ನನ್ನ ಕಣ್ಣುಗಳು ಹೇಗೆ ಕಳೆಗೊಂಡಿರುತ್ತವೆ ಕೊಂಡೋಗೈತ್ ನೋಡು. ಕಣ್ಣು ಹಿಂಗ್ 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 ಅಂತ ಅವನೇ ಸರಿಯಾಗಿ ಕಾಣ್ತಾ ಇಲ್ಲ. ಯುದ್ಧ ಗೆದ್ದಿದ್ದೆ ಇವನು. ಕಣ್ಣು ಹಿಂಗ್ ಹಿಂಗ್ ಉಜ್ಕೊಳ್ತಾ ಇದ್ರು, ಅಯ್ಯೋ ನೀನ್ ತಿಂದುಬಿಟ್ಟ, ನಿಮ್ಮ ಅಪ್ಪ ಇಂತ ಆಜ್ಞೆ ಕೊಟ್ಟ. ಬುದ್ಧಿ ಇಲ್ದಿರೋನ್ ನಮ್ಮ ಅಪ್ಪ. ನೋಡು ಎಷ್ಟು ದಂಡೋಗ್ಬಿಟ್ಟವ್ರೆ. ಇವತ್ತು ದೇಶಕ್ಕೆ ದೊಡ್ಡ ಲಾಸ್ ಉಂಟು ಮಾಡವನೆ. ಪ್ರಯೋಜನ ಇಲ್ದಿರೋಂಥ ನಿರ್ಧಾರ ತಕ್ಕೊಳ್ಳೋದು, ಪ್ರಯೋಜನ ಇಲ್ದಿರೋಂಥ ಸ್ಥಳಕ್ಕೆ, ಪ್ರಯೋಜನ ಇಲ್ದಿರೋಂಥ ವಿಚಾರಕ್ಕೆ ನಾವು ಮುಂದುವರಿಯುವಂಥದ್ದು. ಕುಟುಂಬಕ್ಕೆ ನಷ್ಟ ಉಂಟಾಗುತ್ತೆ. ಆವಾಗ ದೇವ್ರ ಹತ್ರ ಮಾತಾಡೋ ಅಂತ ಹೇಳ್ತಾರೆ. ಚೀಟ್ ಹಾಕ್ತಾರೆ ಎಲ್ಲಪ್ಪ. ಚೀಟು ಫೋಲ್ಡ್ ಮಾಡ್ಬಿಟ್ಟು ಹಿಂಗೆ ಚೀಟ್ ಹಾಕಿದ್ರೆ ಎಲ್ಲರೂ ಭಯದಿಂದ ಅಟೆನ್ಷನ್ ಆಗಿ ನಿಂತ್ಕೊಳ್ತಾರೆ. ಅಯ್ಯೋ ಸಾಯಿಸ್ಬಿಡ್ತಾನೆ.
ಜನರಿಗೆ ಬೀಳಲ್ಲ, ಸೌಲ್ ಮತ್ತೆ ಯೋನಾತಾನ್ರಿಗೆ ಬೀಳುತ್ತೆ. ಏಯ್ ಬಾಯಲ್ಲಿ ನನಗೂ ಯೋನಾತಾನನ್ಗೆ ಹಾಕೊಂಡ್ರೆ ಯೋನಾತಾನಗೆ ಬಿದ್ಬಿಡುತ್ತೆ. ಯೋನಾತಾನನೇ, ನಾನು ನಿನ್ನನ್ನು ಸಾಯಿಸ್ಲಿ, ದೇವ್ರು ನನಗೆ ಬೇಕಾದದನ್ನ ಮಾಡಲಿ ಅಂತ ಇಮ್ಮಿಡಿಯೇಟ್ ಆಗಿ ಬಂದು ಸೌಲ ಯೋನಾತಾನನ್ನ ಹಿಡ್ಕೊಳ್ತಾರೆ. ಬಾಯಲ್ಲಿ ಯೋನಾತಾನ ನಿಂತ್ಕೊಂಡು, ಯೋನಾತಾನೇ ನಾನು ನಿನ್ನನ್ನು ಸಾಯಿಸ್ಲಿ, ಬೇಕಾದದನ್ನ ಮಾಡಲಿ ಅಂತ ಕತ್ತಿ ಹಿಂಗ್ ಮಾಡಕ್ಕೆ ಹಿಂಗ್ ತೆಗೆದ್ರೆ ಜನ ಓಡ್ ಬಂದು, ಯೋನಾತಾನ ಇವತ್ತು ಸಾಯಬಾರ್ದು, ಒಂದು ಯಜ್ಞ ಸಲ್ಲಿಸಿ ಇವನ್ನ ಬಿಡುಗಡೆ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಯಜ್ಞ ಸಲ್ಲಿಸ್ತಾರೆ. ಬುದ್ಧಿ ಇಲ್ಲದಂತ ತಂದೆ ತಾಯಿಗಳು. ಏನಮ್ಮ ಉಂಗು ಪೊಣ್ಣೆ ಡಾಕ್ಟರ್ ಪಡಿச்சுக்க டாக்டர் ஆம்தேனே ஒண்ணுமா, உங்க பையன் தாசில்தாரனக்கா உங்க பொண்ணு தாசில்தாரே ஒண்ணுமா பொண்ணு. அங்கொரு டிஸ்ட்ரிக்ட் இங்கொரு டிஸ்ட்ரிக்ட் இருக்கும், எப்படி இவங்க பொழைக்கிறது? 3 லட்சம் ரூபாய் வரும் 2 பேருக்கு. அதே என்ன பள்ளியா போட்டுக்கணும், பணத்தை தான் சாப்பிடுங்க. ஆம்டி அங்கே பொண்டாட்டி இங்கே. அமெரிக்காவில் இருக்கிற பொண்ணவே ஓணும் பையனுக்கு அம்மையில் இருக்கிற பொண்ணு, அமெரிக்காவில் இருக்கிற பொண்ணே ஓணும். ಯಾವಾಗಲೂ ಅಷ್ಟೇ ಉಪವಾಸ ಮಾಡಬೇಕು 3 ದಿವಸ, ಆಮೇಲೆ ನಿರ್ಧಾರಗಳು ತಕ್ಕೋಬೇಕು. ದೇವರ ಚಿತ್ತ. ಬುದ್ಧಿಹೀನವಾದ ಆಜ್ಞೆ ತಗೊಳ್ತಾನೆ. 1 ಸಾಮುವೇಲ 30ನೇ ಅಧ್ಯಾಯ 21ನೇ ವಚನ. 1 ಸಾಮುವೇಲ 30. ದಾವೀದನು ಮೊದಲು ಆಯಾಸದಿಂದ ತನ್ನ ಹಿಂದೆ ಬರಲಾರದೆ ಬೇಸೂರ್ ಹಳ್ಳದ ಹತ್ತಿರ ಇಳಿದಿದ್ದ 200 ಜನರ ಬಳಿಗೆ ದಾವೀದ ಬರ್ತಾನೆ. ಹೋಗುತ್ತಿರುವಾಗ ಅವನನ್ನು ಅವನೊಂದಿಗಿದ್ದ ಜನರನ್ನು ಎದುರುಗೊಳ್ಳ ಬಂದರು. 1 ನಿಮಿಷ. 600 ಜನ ಇರ್ತಾರೆ. ಎಷ್ಟು ಜನ? ಈ 600 ಜನ ಯುದ್ಧಕ್ಕೆ ಹೋಗ್ತಾರೆ, ಇವ್ರ ಹೆಂಡತಿ ಮಕ್ಕಳನ್ನ ಬಿಡಿಸ್ಕೊಂಡು ಬರಲಿಕ್ಕೆ. ಹಳ್ಳದಲ್ಲಿ ಇಳಿತಾರೆ. ಹಳ್ಳನ ಅಕ್ಕಕ್ಕಾಗಲ್ಲ 200 ಜನಕ್ಕೆ. ಎಂತ ಜನ ಗೊತ್ತಾ? ಕೂದಲೆಳೆ ಡಿಫ್ರೆನ್ಸ್ ಗೊತ್ತಾದ್ರೆ ಕವಣೆ ಹೊಡೆಯುವಂಥವ್ರು, ರೈಟ್ ಹ್ಯಾಂಡ್ ಅಲ್ಲಿ ಲೆಫ್ಟ್ ಹ್ಯಾಂಡ್ ಅಲ್ಲಿ. ಬಲಿಷ್ಠರು, ಪರಾಕ್ರಮಶಾಲಿಗಳು, ರಣಶೂರರು. ಇವ್ರಿಗೆ ಮೇಲ್ಗಡೆ ಹಳ್ಳನಕ್ಕಾಗಲ್ಲ. ಸರಿ, ಇವ್ರನ್ನ ನೀವು ಇಲ್ಲೇ ಇರ್ರಿ ಅಂತ ಹೇಳ್ಬಿಟ್ಟು ಸಾಮಾನುಗಳೆಲ್ಲ ಅಲ್ಲಿಕ್ಬಿಟ್ಟು 400 ಜನ ಹಾಕಿ ಹೋಗಿ ಯುದ್ಧನ ವಿನ್ ಮಾಡ್ಕೊಂಡು ಬರ್ತಾರೆ. ಯುದ್ಧನ ಗೆದ್ಕೊಂಡು ಬಂದ ನಂತರ ದಾವೀದನ ಹತ್ರ ಬರ್ತಾರೆ. ಹಲ್ಲೆಲೂಯಾ. ಆಮೇಲೆ ಓದಮ್ಮ. ದಾವೀದನು ಅವರನ್ನು ಸಂಧಿಸಿ ಅವರ ಕ್ಷೇಮ ಸಮಾಚಾರವನ್ನು ವಿಚಾರಿಸಿ ಆಗ ದಾವೀದನ ಜೊತೆಯಲ್ಲಿದ್ದ ಜನರೇನಂತ ಹೇಳ್ತಾರೆ? ದುಷ್ಟರು ಮೂರ್ಖರು ಆದ ಕೆಲವು ಜನ ಏನಂತಾರೆ? ಇವರು ನಮ್ಮ ಸಂಗಡ ಇವರು ನಮ್ ಕೂಡ ಯುದ್ಧಕ್ಕೆ ಬರಲಿಲ್ಲ, ನಾವು ಬಿಡಿಸಿಕೊಂಡು ಬಂದ ಇವ್ರ ಫ್ಯಾಮಿಲಿ ಹೆಂಡತಿ ಮಕ್ಕಳನ್ನ ಇವ್ರ ಜೊತೆಲಿ ಕಳಿಸ್ಬಿಡೋಣ ಅಂತ ಅನ್ಬಿಡ್ತಾರೆ. ಓದಮ್ಮ. ಬಿಡಿಸಿಕೊಂಡ ಬಂದ ಕೊಳ್ಳೆಯಲ್ಲಿ ಇವರಿಗೆ ಏನು ಸಿಕ್ಕುವುದಿಲ್ಲ, ಏನು ಕೊಡೋದ್ ಬೇಡ, ತಮ್ಮ ಹೆಂಡರು ಮಕ್ಕಳನ್ನು ಕರಕೊಂಡು ಹೋಗಿ ಬಿಡಲಿ, ಹೊರಟೋಗ್ಬಿಡ್ಲಿ ನಮ್ಮನ್ನು ಬಿಟ್ಟು ಅಂತ ಹೇಳ್ತಾನೆ. ಅವಾಗ ದಾವೀದ ಏನಂತ ಹೇಳ್ತಾನೆ? ಆಗ ದಾವೀದನು ಅವರಿಗೆ, ಸಹೋದರರೇ, ನಿಮ್ಮ ಮಾತು ಯಾರು ಕೇಳ್ತಾರೆ? ಓದಿ. ಯೆಹೋವನು ನಮ್ಮನ್ನು ಕಾಪಾಡಿ ಕಾಪಾಡಿ ನಮಗೆ ವಿರೋಧವಾಗಿ ಬಂದಿದ್ದ ಶತ್ರುಗಳನ್ನು ಗುಂಪನ್ನು ನಮ್ಮ ಕೈಗೆ ಒಪ್ಪಿಸಿ ನಮಗೆ ಇಷ್ಟವನ್ನೆಲ್ಲ ಕೊಟ್ಟು ಮೇಲೆ ನೀವು ಹೀಗೆ ಮಾಡಬಾರದು, ಈ ವಿಷಯದಲ್ಲಿ ನಿಮ್ಮ ಮಾತನ್ನು ಯಾರು ಕೇಳುವರು? ಹೀಗೆ ನೋಡಮ್ಮ, ಇಲ್ಲಿ ನೋಡ್ರಿ, ಒಳ್ಳೇದು ಮಾಡಕ್ಕೆ ಯಾರ ನಿರ್ಧಾರನು ಕೇಳಬಾರ್ದು. ಏನ್ ಚಪ್ಪಂಡಿ ಏನ ಸೊಲ್ಲುಂಗೋ? ಆಕಾಶನ ನೋಡಕ್ಕೆ ಮಮ್ಮಿ ನಾವು ಕೇಳ್ಕೊಂಡು ಬರ್ತೀನಿರು ಅಂತ ಹೇಳ್ಬಾರ್ದು. ಒಳ್ಳೇದು ಮಾಡಕ್ಕೆ ನಿಮ್ಮ ಮಾತು ಯಾರು ಕೇಳ್ತಾರೆ? ಆಮೇಲೆ ಯುದ್ಧ ಮಾಡಿದವನಿಗೆ ಸಿಕ್ಕುವಷ್ಟು ಕಷ್ಟಪಟ್ಟು ಯುದ್ಧ ಮಾಡ್ತಾರೆ. ನಿಮಗೆ ಗೊತ್ತಾ, ಸ್ವಲ್ಪ ಕೂದಲೆಳೆ ಅಷ್ಟು ಮಿಸ್ ಆದ್ರೂ ತಲೆ ತೆಗೆದು ಬಿಡ್ತಾರೆ ವಿರೋಧಿಗಳು, ತಲೆ ಕಟ್ ಮಾಡಕ್ ಬಿಡ್ತಾರೆ. ಯುದ್ಧ ಅಂದ್ರೆ ಅಂಥದ್ದು ತುಂಬಾ ಮೈಯೆಲ್ಲ ಕಣ್ಣಾಗಿರ್ಬೇಕು.
ಇಲ್ಲಾಂದ್ರೆ ಸ್ವಲ್ಪ ಯಾಮಾರಿದ್ರೆ ಇರಪ್ಪ ನೀರು ಕುಡಿತೀನಿ ಅನ್ನೋದಕ್ಕೆ ತಲೆ ಕಟ್ ಮಾಡ್ಬಿಡ್ತಾನೆ ಅವನು. ಹಂಗೆಲ್ಲ ಅನ್ನಕ್ಕಾಗಲ್ಲ. ವಿರೋಧಿ ನಾನು ನೀರು ತೊಳ್ತೀನಿ ಇರು ಅಂತ. ಅಷ್ಟು ಸೂಕ್ಷ್ಮವಾದ ಯುದ್ಧ ಆಡಿ ಬಂದವನ್ಗೆ ಸಿಕ್ಕೋಷ್ಟು ಪಾಲು ಇಲ್ಲಿ ಸಾಮಾನು ಕಾಯ್ತಾ ಕೂತಿರೋನ್ಗೆ ಸಿಕ್ಕಬೇಕು ಅಂತ ದಾವಿದ ಹೇಳ್ತಾನೆ. ಆ ಸಿದ್ಧಾಂತ ಎಲ್ಲಿನ ತನಕ ಐತೆ ನೋಡಿ, ಕೆಳಗಡೆ ಹೋದಮ್ಮ. ಯುದ್ಧ ಮಾಡಿದವನಿಗೆ ಸಿಕ್ಕುವಷ್ಟು ಪಾಲು ಸಾಮಾನು ಕಾಯ್ದವನಿಗೂ ಸಿಕ್ಕಬೇಕು ಅಂತ ಹೇಳಿ ಉಭಯರಿಗೂ ಸಮಭಾಗವಾಗಬೇಕು, ಸಮಪಾಲು ಆಗ್ಬೇಕು ಅಂತ ಉತ್ತರ ಕೊಟ್ಟನು. ದಾವೀದನು ಇಸ್ರಾಯೇಲ್ಯರಲ್ಲಿ ಇದನ್ನು ಕಟ್ಟಳೆಯಾಗಿ ಇಟ್ಟನು, ನೇಮಿಸಿದ್ದರಿಂದ ಇಂದಿನವರೆಗೂ ಹಾಗೆಯೇ ನಡೆಯುತ್ತದೆ. ಇಂದಿನವರೆಗೂ ಇಸ್ರಾಯೇಲ್ಯರಲ್ಲಿ ಹಾಗೆಯೇ ಇದೆ. ನೀನು ಒಳ್ಳೆ ದಾವೀದನಾಗಿದ್ದೀಯ, ಮೂರ್ಖತನದಿಂದ ಕೆಟ್ಟ ತೀರ್ಮಾನ ತಕ್ಕೊಳ್ಳೋ ಅಂತ ಸೌಲನಾಗಿದ್ದೀಯ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಜೀವ ನೀಡುವ ರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ಜಯ ಕೊಡುವ ಎಲ್ಲರೂ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಜೀವ ನೀಡುವ ಯೇಸು ರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಹಲ್ಲೆಲೂಯಾ ಹಲ್ಲೆಲೂಯಾ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಜೀವ ನೀಡುವ ಯೇಸು ರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. இது ಗೊತ್ತಾ? எப்படி நான் ஜபிக்க வேண்டும், எதற்காக ஜபிக்க வேண்டும், கற்றுத்தாரும் ஆவியானவரே. எப்படி நான் ஜபிக்க வேண்டும், எதற்காக ஜபிக்க வேண்டும், கற்றுத்தாரும் ஆவியானவரே. வேத வசனம் புரிந்து கொண்டு விளக்கங்களே அறிந்திட வெளிச்சம் தாரும் ஆவியானவரே. வேத வசனம் புரிந்து கொண்டு விளக்கங்களை அறிந்திட வெளிச்சம் தாரும் ஆவியானவரே. ஆவியானவரே ஆவியானவரே பரிசுத்த ஆவியானவரே, ஆவியானவரே ஆவியானவரே, பரிசுத்த ஆவியானவரே. எங்கு செல்ல வேண்டும் என்ன சொல்ல வேண்டும், வழி நடத்தும் ஆவியானவரே. எங்கு செல்ல வேண்டும் என்ன சொல்ல வேண்டும், வழி நடத்தும் ஆவியானவரே. உம் விருப்பம் இல்லாத இடங்களுக்கு செல்லாமல் தடுத்து நிறுத்தும் ஆவியானவரே. உம் விருப்பம் இல்லாத இடங்களுக்கு செல்லாமல் தடுத்து நிறுத்தும் ஆவியானவரே. ஆவியானவரே ஆவியானவரே, பரிசுத்த ஆவியானவரே. ஆவியானவரே ஆவியானவரே, பரிசுத்த ஆவியானவரே. ಅವನಂಗ್ ಮಾಡ್ದ, ಇವನಿಂಗ್ ಮಾಡ್ದ, ಅವಳಂಗ್ ಮಾಡಿದ್ಲು, ಅವಳಂಗ್ ಮಾಡಿದ್ಲು, ನನ್ನ ಸೊಸೆ ಹಂಗ್ ಮಾಡಿದ್ಲು, ನಮ್ಮ ಅಳಿಯ ಹಂಗ್ ಮಾಡ್ದ, ನನ್ನ ಮಗ ಹಂಗ್ ಮಾಡ್ದ, ನಮ್ಮ ತಾತ ಹಂಗ್ ಮಾಡ್ದ. ಮಾಡಿದ್ದು ಅವರಲ್ಲಪ್ಪ, ನೀನು.
ಯಾಕೆ? ಯಾರಿಗೂ ಗೊತ್ತಿಲ್ದಿರ ಮಾಡಬಾರ್ದು ಕೆಲಸ ಮಾಡಿ ಹೋಗಿ ಮಲಿಕೊಂಡಿದ್ಯಲ್ವಾ? ದೇಶಕ್ಕೆ ನಷ್ಟ ಉಂಟು ಮಾಡಿದ್ಯಾರು? ಸೌಲನೇ, ವಿರೋಧಿ ಅಲ್ಲ. ಕರೆಕ್ಟ್ ತಾನಂಗ ಸಿಸ್ಟರ್? ದೇಶಕ್ಕೆ ನಷ್ಟ, ಎಲ್ಲಾರನ್ನೂ ಸಾಯಿಸಿ ಜಯನ್ ಕೊಡ್ಬೋದಾಗಿತ್ತು, ಲಾಸ್ಟ್ ಮಾಡಿದ್ಯಾರ ವಿರೋಧಿ ಅಲ್ಲ, ಇವನೇ. ನಿನ್ನಿಂದ ನೀನು ಪ್ರಾರ್ಥನೆ ಮಾಡದಿರೋ ದೆಸೆಯಿಂದ, ನೀನು ಉಪವಾಸ ಮಾಡದಿರೋ ಕಾರಣದ ದೆಸೆಯಿಂದ, ನೀನು ದೇವ್ರ ಕೆಲಸ ಮಾಡದಿರೋ ಕಾರಣದ ದೆಸೆಯಿಂದ, ದೇವ್ರು ಹೇಳಿರೋಂಥದ್ದು ಮಾಡಿರೋ ಕಾರಣ, ಮಾಡದೇ ಇರೋ ಕಾರಣ ಶಾಪ. ಯಾವಾಗ ದೇವ್ರ ಚಿತ್ತ ನೆರವೇರಿಸ್ತೀಯೋ, ನಿನ್ನ ಮನೆಯಲ್ಲಿ ಒಬ್ಬರ ತಲೆಯಿಂದಲೂ ಒಂದು ಕೂದಲು ಬಿದ್ದೋಗಲ್ಲ. ಎಂತ ಆಕ್ಸಿಡೆಂಟ್ ಆಗ್ಲಿ ನಿಮ್ಮ ಮನೆಯವ್ರಿಗೆ ಮಾತ್ರ ಏನಾಗಲ್ಲ. ನೀನು ಮನೆಯಲ್ಲಿದ್ರೆ ಸಾಕು. ಸಂಪಾದನೆ ಮಾಡಿದ್ರು ಸರಿ, ಸಂಪಾದನೆ ಮಾಡಲಿಲ್ಲ ಅಂದ್ರೂ ಸರಿ, ದೇವರ ಚಿತ್ತ ನೆರವೇರಿಸ್ಕೊಂಡು ಮನೆಯಲ್ಲಿದ್ರೆ ಸಾಕು. 10 ರೂಪಾಯಿ ಅಮ್ಮ, ದಿನಕ್ಕೆ 100 ರೂಪಾಯಿ. ನೀನು ಮಾಂಸನೇ ತಿಂತೀಯ. ದಿನಕ್ಕೆ 300 ರೂಪಾಯಿ ಬಂದ್ರೆ ಸಾಕು. ಏನು? ಪ್ರತಿದಿನ ಮಾಂಸನೇ. ಯಾಕೆ? ದೇವ್ರ ಪರಲೋಕದಿಂದ ಇಳಿದು ಬಂದು ಕೊಟ್ಬಿಟ್ಟು ಆಮೇಲೆ ಹೋಗಿ ಸಿಂಹಾಸನದ ಮೇಲೆ ಕೂತ್ಕೊಳ್ತಾರೆ. அல்லேலூயா. எப்படினா எங்க செல்ல வேண்டும், என்ன சொல்ல வேண்டும், வழி நடத்தும் ஆவியானவரே. எங்க செல்ல வேண்டும், என்ன சொல்ல வேண்டும், வழி நடத்தும் ஆவியானவரே. விருப்பமில்லாத இடங்களுக்கு செல்லாமல் தடுத்து நிறுத்தும் ஆவியானவரே. விருப்பமில்லாத இடங்களுக்கு செல்லாமல் தடுத்து நிறுத்தும் ஆவியானவரே. ஆவியானவரே, ஆவியானவரே, பரிசுத்த ஆவியானவரே. ஆவியானவரே, ஆவியானவரே, பரிசுத்த ஆவியானவரே. ஹல்லேலூயா. ನಂಬರ್ 1, ನೀನು ನಂಬರ್ 1 ಇನ್ನೊಂದ್ಸರಿ ಹೇಳಿ. ಇಂಕ ಇಟ್ಕೊಳ್ಳೋಣ. ನಂಬರ್ 1, ನಾನು ಪೌಲನ ಯೋನಾನ, ಯೋನಾನ ಪೌಲನ. ನಿಮಗೆ ಗೊತ್ತಾಗುತ್ತೆ. ನಂಬರ್ 2, ನಾನು ನಿಮಗೆ ಗೊತ್ತಾಗುತ್ತೆ. ನಂಬರ್ 3, ಮೂರನೇದಾಗಿ, ನೀವು ಹವ್ವಳ ಅಥವಾ ಮರಿಯಳ. ಮರಿಯಳ, ಹವ್ವ. ಆದಿಕಾಂಡ 3ನೇ ಅಧ್ಯಾಯ 3ನೇ ವಚನ. ಆದಿಕಾಂಡ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ, ತಿನ್ನಬಾರ್ದು. ಯಾರು ಹೇಳೋದು? ಇನ್ನೊರ್ಮರು ಸೊಲ್ಲಂಗ ಯಾರು ಹೇಳೋದು? ದೇವ್ರೇನಂತ ಹೇಳ್ತಾರೆ? ತಿನ್ನಬಾರ್ದು. ಹವ್ವಳನ್ನ ಮಾಡಿರುವಂತ ದೇವ್ರು ಹೇಳ್ತಾರೆ ತಿನ್ನಬಾರ್ದು. ಸೆಂಟ್ರಲ್ ಯಾರೋ ಬಂದ್ಬಿಡ್ತಾನೆ. ಯಾರು? ಸರ್ಪವು ಬಂದು ತಿನ್ನು, 1 ನಿಮಿಷ ತಿನ್ನು ಅಂತ ಹೇಳುತ್ತೆ. ಥರ್ಡ್ ಪಾರ್ಟಿ ಯಾರೋ ಬಂದ್ಬಿಡ್ತಾನೆ. ಸೆಂಟ್ರಲ್ ಯಾರೋ ಬಂದ್ಬಿಡ್ತಾನೆ. ನಿಮ್ಮ ಫ್ರೆಂಡ್ಸು ಯಾರೋ ಬಂದ್ಬಿಡ್ತಾನೆ, ತಿನ್ನು ಅಂತ ಹೇಳ್ತಾರೆ. ದೇವ್ರು ಹೇಳ್ತಾರೆ ತಿನ್ನಬೇಡ. ನೀನು ಯಾರ ಮಾತು ಕೇಳ್ತೀಯ? ಸರಿ ಅಮ್ಮ, ದೇವ್ರ ಮಾತು ಕೇಳ್ತೀಯ ತಾನೆ? ಹಗಲು ರಾತ್ರಿ ಬೈಬಲ್ ಓದು ಅಂತ ಹೇಳುತ್ತೆ ಬೈಬಲ್. ನಾಳೆಯಿಂದ ಟಿವಿ ನೋಡಬಾರ್ದು. ಯಾರ ಮಗಳಪ್ಪ ಇದು? ಯಾರ ರೂಪ?
ಊರೇ ಬಂದಿಲ್ವಾ? ನಾಳೆಯಿಂದ ಟಿ ವಿ ನೋಡಬಾರ್ದು. ನಿನ್ಗೆ ಎಷ್ಟು ವಯಸ್ಸು? 17? 10 ವಯಸ್ಸು ತನಕ ಥರ ಇದೆಯಾ? 18 ಇಯರ್ಸ್ಗೆ ಎಷ್ಟು? 18 ವಯಸ್ಸಲ್ಲಿ 16 ಸಾರಿ ಬೈಬಲ್ ಓದಿದ್ದೆ. ನೀನು ಎಷ್ಟು ಸರಿ ಓದಿದ್ಯಮ್ಮ? ಅದಕ್ಕೆ ಆ ಹುಡುಗಿ ಏನಂತ ಹೇಳುತ್ತೆ ಗೊತ್ತಾ ಮನಸ್ಸಲ್ಲಿ? ನಿಮ್ಮ ಮಕ್ಕಳನ್ನ ಫಸ್ಟ್ ಕೇಳ್ರಿ ಅಂತ ಹೇಳುತ್ತೆ. ವೆರಿ ಗುಡ್. ದೇವ್ರ ಮಾತು ಕೇಳಬೇಕಾ? ಸೈತಾನ ಬಂದು ಎದುರುಗಡೆ ನಿಲ್ಲಲ್ಲ, ಒಳಗಡೆ ಬಂದು ಯಾಮಾರಿಸ್ತಾನೆ. ನೀನು ಈ ಕೆಲಸ ಮಾಡು, ನೀನು ಇದ್ರ ನೋಡು, ನೀನು ಇದು ಮಾಡು, ಬೈಬಲ್ ಓದ್ಬೇಡ. ದೇವ್ರೇನು ಹೇಳ್ತಾರೆ? ಮಗನೇ ಬೈಬಲ್ ಓದು. ಇನ್ನೊಬ್ಬ ಬಂದೇನಂತೆ? ಬೈಬಲ್ ಓದ್ಬೇಡ. ನೀನ್ ಕೇಳ್ಬೇಕಾ ಇನ್ನೊಬ್ರ ಮಾತು ಕೇಳ್ಬೇಕಾ? ಇವಳು ಏನ್ ಮಾಡ್ತಾಳೆ? ತನ್ನ ಯಜಮಾನನಾದಂತ ತಂದೆಯಾದಂತ ಸೃಷ್ಟಿಕರ್ತನ ಮಾತು ಬಿಟ್ಬಿಟ್ಟು ಸೈತಾನ್ ಮಾತು ಕೇಳ್ತಾಳೆ. அம்மா எத்தனை பேர் சைத்தான் பேச கேட்டுட்டு இருக்கிறீங்கோ? ஆண்டவர் சொல்லிக்கிறார், அம்மா நீ அது பண்ணு அன்னக்கா, இல்ல இது தா பண்றது. கீழே படிங்கோ. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ದೇವರಂತೆ ಆಗಿ ಒಳ್ಳೆದರ ಕೆಟ್ಟದರ ಭೇದವನ್ನು ಅರಿತವರಾಗುವಿರಿ. ಇದು ದೇವರಿಗೆ, ಅದು ದೇವರಿಗೂ ಕೂಡ ಗೊತ್ತು ಅಂತ ಹೇಳ್ಬಿಟ್ಟು ಇವಳೇನ್ ಮಾಡ್ತಾಳೆ ಅಂದ್ರೆ, ಆಗ ಸ್ತ್ರೀಯು ಆ ಮರದ ಹಣ್ಣನ್ನು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ಅಪೇಕ್ಷಿಸತಕ್ಕದಾಗಿದೆ ಅಂತ, ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಆಮೇಲೆ ಸಂಗಡ ಇದ್ದ ಗಂಡನಿಗೆ ಕೊಡಲು ಅವಳೇನ್ ಮಾಡ್ತಾಳೆ? ತಕ್ಕೊಂಡು ಆಗ ಏನಾಗುತ್ತೆ ಅಂದ್ರೆ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಸರ್ವ ಸೃಷ್ಟಿಯಲ್ಲಿಯೂ ಒಂದು ದೊಡ್ಡ ಕೋಲಾಹಲ ಉಂಟಾಗುತ್ತೆ. ದೇವರು ಬಂದು, ಅವ್ವ ನಾನು ನಿನ್ನ ಕ್ಷಮಿಸ್ಬಿಟ್ಟಿದ್ದೀನಿ, ಇನ್ಮೇಲೆ ಮಾಡಬೇಡ ಅಂತ ಹೇಳಿಲ್ಲ. ನೋಡಿ 15, ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನ ಇರುವ ಹಾಗೆ ಮಾಡ್ತೇನೆ. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ ಎಂದು ಹೇಳಿದನು. ಆಮೇಲೆ ಸ್ತ್ರೀಗೆ, ನೀನು ಗರ್ಭಿಣಿಯಾಗಿರುವ ಕಾಲದಲ್ಲಿ ಬಹು ಸಂಕಟ ಪಡಬೇಕೆಂದು ನಾನು ನೇಮಿಸಿದ್ದೇನೆ. ಒಂದ್ ನಿಮಿಷ, ಇವಳು ಈ ತರ ತಿನ್ಲಿಲ್ಲ ಅಂದಿದ್ರೆ ಭವಿಷ್ಯದಲ್ಲಿ ಸಂಕಟ ಬರ್ತಾ ಇರಲಿಲ್ಲ. ಅವಳು ಮಾಡಿದ ತಪ್ಪಿಗೆ ಪ್ರತಿಯೊಬ್ಬೊಬ್ರು ಸಂಕಟ ಪಡೋಂಗಾಗುತ್ತೆ. ಇವತ್ತು ಹೆರಿಗೆ ಟೈಮಲ್ಲೇ ಪ್ರಪಂಚದಲ್ಲಿ ಹೆಚ್ಚು ಜನ ಸಾಯ್ತಾರೆ. ಇಲ್ಲೆಲ್ಲ ಆಪರೇಷನ್ ಮಾಡ್ತಾರೆ. ಅಂತ ಅನುಕೂಲತೆ ಇಲ್ದಿರೋ ಅಂತ, ಇಲ್ಲಿ ಅನುಕೂಲತೆ ಇರೋ ಥರ ಇಲ್ಲದೆ ಎಷ್ಟೋ ದೇಶಗಳಿದ್ದಾವೆ. ಡೆಲಿವರಿ ಟೈಮಲ್ಲಿ ಎಷ್ಟೋ ಜನ ಸತ್ತೋಗ್ಬಿಡ್ತಾರೆ. ಕಾರಣ ಯಾರು ಗೊತ್ತಾ? ಅವಳು ಮಾಡಿದಂಥ ತಪ್ಪು. ನೀನು ಮಾಡೋಂಥ ತಪ್ಪು ನಿನ್ನ ಕುಟುಂಬದಲ್ಲಿ ಸಾಯೋಕ್ಕೆ ಕಾರಣ ಆಗುತ್ತೆ. ತಪ್ಪು ಮಾಡಕ್ ಹೋಗ್ಬೇಡ. ದೊಡ್ಡ ತಪ್ಪು. ದೇವ್ರು ಬೇಡ ಅಂದಿದ್ರನ್ನ ಮಾಡೋಂಥದ್ದೇ.
ஆண்டவர் உங்களுக்கு என்ன வேண்டான்ட்டு சொல்றாரோ அதை செய்யறதுதா பெரிய ತಪ್ಪು. ಅದೇನಾಯ್ತು ಅಂದ್ರೆ ದೊಡ್ಡ ಶಾಪ ಪ್ರತಿ ಒಬ್ಬೊಬ್ಬ ಸ್ತ್ರೀಯರಿಗೂ ಬಂತು. ಯಾರು ಮಾಡಿದ ತಪ್ಪು? ಮರಿಯ. ಲೂಕ 1ನೇ ಅಧ್ಯಾಯ 50ನೇ ವಚನ. ಲೂಕ 40. ಆತನ ಭಯಭಕ್ತಿ ಉಳ್ಳವರ ಮೇಲೆ, ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ದಯೆಯು ತಲಾಂತರಕ್ಕೂ ಯುಗ ಯುಗಾಂತರಕ್ಕೂ ಇರುವುದು. 48ನೇ ವಚನ. ಆತನು ತನ್ನ ದಾಸಿಯ ದೀನ ಸ್ಥಿತಿಯ ಮೇಲೆ ಲಕ್ಷ್ಯವಿಟ್ಟು ಇಗೋ ಇಂದಿನಿಂದ ತಲಾಂತರದವರೆಲ್ಲ. ಆ ದಿನಗಳಲ್ಲಿ ಹೆಂಗಿತ್ತು ಅಂತಂದ್ರೆ ಮೆಸ್ಸಿಯ ಬರ್ತಾನೆ. ಯೆಶಾಯ 7:14 ಪ್ರಸಂಗ ಮಾಡ್ತಾ ಇದ್ರು. ಏನ್ ಪ್ರಸಂಗ ಮಾಡ್ತಾ ಇದ್ರು? 7:14 ಪ್ರಸಂಗ ಮಾಡ್ತಾ, ಎಲ್ಲ ಸಭಾ ಮಂದಿರಗಳಲ್ಲಿ ಪ್ರಸಂಗ ಮಾಡ್ತಾ ಇದ್ರು. ಏನಂತ? ಈಗೋ ಒಬ್ಬ ಕನ್ಯೆಯು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹಳೆಯುವುದು, ಅವನಿಗೆ ಇಮ್ಯಾನುವೇಲ್ ಎಂದು ಹೆಸರಿಡುವ. ಅವಾಗ ಇವಳು ಏನಂತ ಹೇಳ್ತಾಳೆ ಅಂದ್ರೆ, ದೇವ್ರೆ, ಎಲ್ಲ ಮದ್ವೆ ಆಗಕ್ ಮುಂಚೆ ಇರುವಂತ ಯವನಸ್ಥ ಮಕ್ಕಳು ಏನ್ ಪ್ರೇಯರ್ ಮಾಡ್ತಾ ಇದ್ರು? ನನ್ನ ಹೊಟ್ಟೆಯಲ್ಲೇ ಹುಟ್ಲಿ ಅಂತ ಪ್ರೇಯರ್ಗಳು ಮಾಡ್ತಾ ಇದ್ರು. ಯಾರು? ಇಸ್ರಾಯೇಲ್ ಕನ್ಯರು. ಏನ್ ಪ್ರೇಯರ್ ಮಾಡ್ತಾ ಇದ್ರು? ನನ್ನ ಹೊಟ್ಟೆಯಲ್ಲಿ ಮೆಸ್ಸಿಯ ಹುಟ್ಟು ಬರಲಿ. ಚರ್ಚ್ಗೆ ಹೋಗೋವಾಗೆಲ್ಲ ಈಗ ಒಬ್ಬ ಕನ್ಯೆ ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹಡೆಯಳು. ಈ ಹೆಣ್ಮಕ್ಳಿಗೆಲ್ಲ ಆಸೆ ಏನಂದ್ರೆ ಕನ್ಯೆ ಆಗಿರೋಂಥ ನನ್ನ ಹೊಟ್ಟೆಯಲ್ಲೇ ಹುಟ್ಟು ಬರಲಿ ಅಂತ. ಆ ಪ್ರಾರ್ಥನೆ ಇವಳು ಮಾಡಿರ್ತಾಳೋ ಏನೋ ಗೊತ್ತಿಲ್ಲ. ಇವಳು ಯಾವ ತರ ವ್ಯಕ್ತಿ ಅಂತಂದ್ರೆ 50ನೇ ವಚನ ಇವಳ ಕ್ಯಾರೆಕ್ಟರ್ನ ಹೇಳ್ಬಿಡುತ್ತೆ. ಆತನಲ್ಲಿ ಭಯಭಕ್ತಿ ಭಯ ಭಕ್ತಿ ಇರುವಂತ ಹುಡುಗಿ ಯಾರು? ನಿಮಗೆ ದೇವರಲ್ಲಿ ಭಯ ಭಕ್ತಿ ಇದೆಯಾ? ಮೂವತ್ತೊಂದು ಜ್ಞಾನೋಕ್ತಿ 30ನೇ ವಚನ. ಜ್ಞಾನೋಕ್ತಿ 31:30. ನೀತಿಮೊಳಿಗಳು. ಸೌಂದರ್ಯವು ನೆಚ್ಚತಕ್ಕದ್ದಲ್ಲ, ಲಾವಣ್ಯವು ನೆಲೆಯಲ್ಲ, ಯೆಹೋವನಲ್ಲಿ ಭಯ ಭಕ್ತಿ ಯುಳ್ಳವಳೇ ಯೆಹೋವನಲ್ಲಿ. ಒಂದು ನಿಮಿಷ ನೋಡಮ್ಮ. ಸ್ತೋತ್ರ ಪಾತ್ರಳು ಯಾರು? ಅಲ್ಲೇನಂತ ಹೇಳುತ್ತೆ? ಯೆಹೋವನಲ್ಲಿ ಭಯ ಭಕ್ತಿ ಯುಳ್ಳವಳೇ ಸ್ತೋತ್ರ ಪಾತ್ರಳು. ಲೂಕ 1:48. ಲೂಕ 1:40. ಆತನು ತನ್ನ ದಾಸಿಯ ದೀನ ಸ್ಥಿತಿಯ ಮೇಲೆ ಲಕ್ಷ್ಯವಿಟ್ಟಿದ್ದಾನೆ. ಇಗೋ ಇಂದಿನಿಂದ ತಲಾಂತರದವರೆಲ್ಲರೂ ನನ್ನನ್ನು ಧನ್ಯಳೆಂದು ಸ್ತೋತ್ರ ಪಾತ್ರಳೆಂದು ಹೇಳುತ್ತಾರೆ. ಯಾಕೆ? ಜ್ಞಾನೋಕ್ತಿ ಹೇಳುತ್ತೆ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವಳೆ. 50ನೇ ವಚನ ನೋಡಿ. ಆತನಲ್ಲಿ ಭಯಭಕ್ತಿ ಉಳ್ಳವರ ಆತನಲ್ಲಿ ಯಾರು ಭಯಭಕ್ತಿ ಇಟ್ಟಿರ್ತಾಳೆ? ಮರಿಯ. ಅವ್ವ ದೇವ್ರಿ ತಿನ್ಬೇಡ, ಹೋಗಮ್ಮ, ನೀನ್ ಪ್ರಸಂಗ ಆಯ್ತು, ನೀನಾಯ್ತು, ಫಸ್ಟ್ ತಿನ್ಬಿಡ್ತೀನಿ, ಆಮೇಲೆ ದೇವ್ರು ಕ್ಷಮಿಸ್ತಾರೆ ನನ್ನ. ಅವ್ವ ಮರಿಯ ಮುಟ್ಬಾರ್ದು. ದೇವರಲ್ಲಿ ಭಯ ಭಕ್ತಿ ಇರಬೇಕು. ಗಂಡ ಇಲ್ಲದೆ ಹೋದಾಗ ತಪ್ಪು ಮಾಡಬಾರ್ದು. ಗಂಡ ಇಲ್ಲದೆ ಹೋದಾಗ ದೇವರ ಭಯ ಭಕ್ತಿಯಿಂದ ಮ್ಯಾಟ್ ಹಾಕ್ಕೊಂಡು ಅದರ ಮೇಲೆ ಕುತ್ಕೊಂಡು ಬಾಗಿಲು ಮುಚ್ಚಿ ದೇವರ ದರ್ಶನ ಬಯಸಬೇಕು. ಭಯಭಕ್ತಿಯುಳ್ಳ ಸ್ತ್ರೀಯರು
ದೇವರ ಸನ್ನಿಧಿಯಲ್ಲಿ ದೇವರಿಗಾಗಿ ಅಂಗಲಾಚಬೇಕು. ಇದೇ ಮರಿಯ ಮಾಡ್ತಾ ಇದ್ದೀವಿ. ಹಲ್ಲೆಲೂಯಾ. ಭಯಭಕ್ತಿಯುಳ್ಳಂತ ಸ್ತ್ರೀಯರು ತಮ್ಮ ಕುಟುಂಬನ ಉದ್ಧಾರ ಮಾಡ್ತಾರೆ. ಏನಂತ ಹೇಳ್ತಾರೆ? ಯುಗ ಯುಗಾಂತರಗಳ ಧನ್ಯಳು ಅಂತ ಹೇಳ್ತಾರೆ. ಯಾರನ್ನ? ಯಾಕೆ? ಆಕೆ ದೇವರಲ್ಲಿ ಭಯಭಕ್ತಿ ಇಟ್ಟಿರೋಳು. ನಮ್ಮಮ್ಮನಪ್ಪ ಒಳ್ಳೆ ಪ್ರೇಯರ್ ವಾರಿಯರ್ ಅಂತ ನಿನ್ನನ್ನು ನೋಡಿ ಹೇಳ್ಬೇಕು. ನಮ್ಮ ಮನೇಲಿ ನಮ್ಮ ಸಿಸ್ಟರಪ್ಪ, ನಮ್ಮ ಬ್ರದರಪ್ಪ, ನಮ್ಮ ಚಿಕ್ಕಮ್ಮ, ನಮ್ಮ ದೊಡ್ಡಮ್ಮ ಒಳ್ಳೆ ಪ್ರೇಯರ್ ವಾರಿಯರ್, ದೇವರ ವಾಕ್ಯನೇ ಅವ್ರು ಕೈಕೊಂಡು ನಡೀತಾರೆ ಅಂತ ನಿನ್ನನ್ನು ನೋಡಿ ಹೇಳ್ಬೇಕು. ನಿನ್ನನ್ನು ನೋಡಿ ಚರ್ಚಿಗೆ ಬಾ ಅಂದ್ರೆ ಅವಳು ಬರಲಿಲ್ಲ, ಇವತ್ತು ಆನಿವರ್ಸರಿ ಐತೆ ಪಾಸ್ಟಮ್ಮ ತುಂಬಾ ಆಸಕ್ತಿಯಿಂದ ಇದು ಮಾಡ್ತಾರೆ ಬಾ ಅಂದ್ರೆ ನಾನು ಬೇರೆ ಪ್ರೋಗ್ರಾಮ್ ಐತೆ. ದೇವರಿಗೆ ಕೊಡುವಂಥ ಸಮಯ, ದೇವರಿಗೆ ಕೊಡುವಂಥ ವಿಚಾರ ಲೋಕಕ್ಕೆ, ಸೈತಾನನಿಗೆ ಹವ್ವಳ ಥರ ಕೊಡಬಾರ್ದು. ಹವ್ವ ಕುಟುಂಬಕ್ಕೆ ಶಾಪ ಬರಮಾಡಿದ್ಲು, ಮರಿಯ ಲೋಕಕ್ಕೆ ಉದ್ಧಾರ ಕೊಟ್ಲು. எப்படி நான் ஜபிக்க வேண்டும், எதற்காக ஜபிக்க வேண்டும், கற்றுத்தாரும் ஆவியானவரே. எப்படி நான் ஜெபிக்க வேண்டும், எதற்காக ஜெபிக்க வேண்டும், கற்றுத்தாரும் ஆவியானவரே. வேத வசனம் அறிந்து கொண்டு விளக்கங்களை அறிந்திட வெளிச்சம் தாரும் ஆவியானவரே. வேத வசனம் புரிந்து கொண்டு விளக்கங்களை அறிந்திட வெளிச்சம் தாரும் ஆவியானவரே. எப்படி நான் ஜெபிக்க வேண்டும், எதற்காக ஜெபிக்க வேண்டும், சொல்ல வேண்டும், என்ன சொல்ல வேண்டும், வழி நடத்தும் ஆவியானவரே. எங்க சொல்ல வேண்டும், என்ன சொல்ல வேண்டும், வழி நடத்தும் ஆவியானவரே. உம் விருப்பம் இல்லாத இடங்களுக்கு செல்லாமல் தடுத்து நிறுத்தும் ஆவியானவரே. உம் விருப்பம் இல்லாத இடங்களுக்கு செல்லாமல் தடுத்து நிறுத்தும் ஆவியானவரே. ஆவியானவரே, ஆவியானவரே, பரிசுத்த ஆவியானவரே. ஆவியானவரே, ஆவியானவரே, ಪರಿಶುದ್ಧ ಆವಿಯಾನವರೇ. ಅವ್ರು ಹಂಗ್ ಮಾಡ್ಬಿಟ್ರು, ನನ್ಗೆ ಆಶೀರ್ವಾದ ಬಂತು. ಅದು ಆ ಥರ ಇತ್ತು, ನನ್ಗೆ ಆಶೀರ್ವಾದ. ನೋ 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 ನೋ, ಆಶೀರ್ವಾದಕ್ಕೆ ಮುಖ್ಯ ಕಾರಣ ನೀನೇ. ಹೇಗೆ ಶಾಪಕ್ಕೆ ಯೋನ ಕಾಣೋ, ಹೇಗೆ ಶಾಪಕ್ಕೆ ಸೌಲ ಕಾಣೋ, ಹೇಗೆ ಶಾಪಕ್ಕೆ ಹವ್ವ ಕಾಣೋ, ಅದೇ ತರ ಆಶೀರ್ವಾದಕ್ಕೆ ದಾವೀದ ಕಾರಣ, ಪೌಲ ಕಾರಣ, ಮರಿಯ ಕಾರಣ. ನೀವು ಎಡಗೈ ಆಗಿದ್ದೀರಾ, ಬಲಗೈ ಆಗಿದ್ದೀರಾ. ನೀವು ಕುಟುಂಬಕ್ಕೆ, ನಿಮ್ಮ ಸಭೆಗೆ, ನಿಮ್ಮ ಸಮಾಜಕ್ಕೆ, ನಿಮ್ಮ ಏರಿಯಾಗೆ, ನಿಮ್ಮ ಹಡಗುಗಳಲ್ಲಿ ನೀವು ಶಾಪಗ್ರಸ್ತರಾಗಿದ್ದೀರಾ ಅಥವಾ ಆಶೀರ್ವಾದದ ಪಾತ್ರೆ ಆಗಿದ್ದಾರೆ. ನೋಡ್ರಪ್ಪ ನಾನು ಎಷ್ಟು ಚಂದಾಗಿದ್ದೀನಿ, ನೋಡಪ್ಪ ನಾನು ಎಷ್ಟು ಚಂದಾಗಿರೋಂಥ ಬಟ್ಟೆ ಹಾಕೊಂಡು, ನೋಡಪ್ಪ ನಾನು ಹೆಂಗೆ ಮೇಕಪ್, ನೀನು ಹೆಂಗೆ ಮೇಕಪ್ ಆಗಿದ್ಯಾ, ಎಂಥ ಬಟ್ಟೆ ಹಾಕ್ಕೊಂಡಿದ್ಯಾ, ನೀನು ಯಾವ ಥರ ಇದೆಯಾ ಅಂತಲ್ಲ. ನೀನು ಆಶೀರ್ವಾದದ ಪಾತ್ರೆಯ, ನೀನು ಶಾಪದ ಪಾತ್ರೆಯ. ಆವಿಯಾನವರೇ, ಆವಿಯಾನವರೇ, ಪರಿಶುದ್ಧ ಆವಿಯಾನವರೇ. ஆவியானவரே, ஆவியானவரே, பரிசுத்த ஆவியானவரே. எங்களுக்குள்ள வாசம் செய்யும் ஆவியானவரே. எந்நாளிலும் சித்தம் போல் நடத்தி செல்லும் ஐயா. எங்களுக்குள்ளே வாசம் செய்யும் ஆவியானவரே. எந்நாளிலும் சித்தம் போல் நடத்தி செல்லும் ஐயா.
ಮೊದಲನೇದಾಗಿ ಯಾರು? ನೀನು ನಿನ್ನ ಕುಟುಂಬಕ್ಕೆ, ನಿನ್ನ ರಿಲೇಟಿವ್ಸ್ಗೆ, ನಿನ್ನ ಫ್ರೆಂಡ್ಸ್ಗೆ, ನಿನ್ನ ಊರಿಗೆ, ನಿನ್ನ ಚರ್ಚ್ಗೆ ನೀನು ಯೋನಾನ ಪೌಲನ? ಪೌಲನ ಸುತ್ತಲೂ ದೇವದೂತರಿರ್ತಾರೆ. ಒಬ್ಬ ದೇವದೂತ ಬಂದು ಹೇಳ್ತಾನೆ, ಪೌಲ, ನಿನ್ನ ನಿಮಿತ್ತ ಪ್ರಾಣ ಉಳಿಸಿದ್ದೇನೆ. ನೀನು ಹಿಂಗೆ ಚರ್ಚಿಗೆ ಬರ್ತಾ ಇದ್ರೆ ನಿನ್ನ ಜೊತೆಲಿ 2 ದೇವದೂತರು ಬರಬೇಕು. ನೀನು ಚರ್ಚಿಗೆ ಬಂದು ನಿನ್ನ ಮಗ ನೋಡ್ತಾ ಇದ್ದಂಗೆ ಪ್ರಸಂಗ ಫ್ಲಾಪ್ ಆಗಬಾರ್ದು. ಕರೆಕ್ಟ್ ತಾನೇ ಸಿಸ್ಟರ್? ನೀನು ಚರ್ಚಿಗೆ ಬರೋವಾಗ ದುರಾತ್ಮ ನಿನ್ನ ಕೂಡ ಬರಬಾರ್ದು. ನೀನು ಕೆಲ್ಸಕ್ಕೆ ಹೋಗೋವಾಗ ದುರಾತ್ಮ ನಿನ್ನ ಕೂಡ ಬರಬಾರ್ದು. ನೀನು ಕೆಲಸ ಮುಗಿಸ್ಕೊಂಡು ಮನೆ ಬರುವಾಗ ದುರಾತ್ಮ ನಿನ್ನ ಕೂಡ ಬರಬಾರ್ದು. ನೀನು ಕೆಲಸ ಮುಗಿಸ್ಕೊಂಡು ಮನೆಗೆ ಬರುವಾಗ ದೇವದೂತರು ನಿನ್ನ ಕೂಡ ಇರಬೇಕು. ನೀನು ಚರ್ಚಿಗೆ ಬರುವಾಗ ದೇವದೂತರು ನಿನ್ನ ಕೂಡ ಇರಬೇಕು. ದೇವ್ರ ನೀನು ಗಾಡಿಯಲ್ಲಿ ಸ್ಪೀಡಾಗಿ ಹೋಗುವಾಗ ದೇವ್ರಿಂಗೆ ರೆಕ್ಕೆ ತೆರೆದು ನಿನ್ನ ಹಿಂದೆನೆ ನಿನ್ನ ಮೇಲ್ಗಡೆನೆ ಹಾರ್ತಾ ಬರಬೇಕು. ಜೋರಾಗಿ ಜೋರಾಗಿ ಜೋರಾಗಿ. ಕೊನೆಯದಾಗಿ ನೀನು ಆದಾಮನ ಆಶೀರ್ವಾದ ತರುವಂತ 2ನೇ ಆದಾಮನ, ನೀನು ಮರಣನ, ನರಕನ, ಶಾಪನ, ಎಲ್ಲ ವಿಧದ ಬಡತನನ, ಎಲ್ಲ ವಿಧ ದರಿದ್ರತನ ತರುವಂತ ಆದಾಮನ, ಮೊದಲ ಆದಾಮನ, ಅಥವಾ ಸಕಲ ಆಶೀರ್ವಾದ ಪರಲೋಕದಿಂದ ಎಳ್ಕೊಂಡು ಬಂದು ಮನೆಗೆ ಚೆಲ್ಲುವಂತ ಕ್ರಿಸ್ತನ. ಆದಿಕಾಂಡ 3ನೇ ಅಧ್ಯಾಯ 17ನೇ ವಚನ 6ನೇ ವಚನ ಓದಿ. ಫಸ್ಟ್ 3:6. ಅಮ್ಮ 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 ಒಂದು ವಚನ ಹುಡುಗಿ ಓದ್ಲಿ. ಓಕೆ, ಓದಮ್ಮ ಪುಟ್ಟಿ. 3:6. ನೆಕ್ಸ್ಟ್ ವಚನ ನೀನು ಓದು. 3:6. ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ. 6ನೇ ವಚನ ಸಿಸ್ಟರ್, ಕರೆಕ್ಟಾಗಿ ಓದ್ತಾ ಇದ್ದೀರಾ? ಓದಿ 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 ಓದಿ. ಅದನ್ನು ತೆಗೆದುಕೊಂಡು ತಿಂದು ಸಂಗಡಲೇ ಇದ್ದ ಗಂಡ ಏನ್ ಮಾಡ್ತಾನೆ? ಅವನು ಕೂಡ ಸುಮ್ನೆ ವೇಸ್ಟ್ ಆಗಿ ಇವಾಗ ಹೆಂಡತೀರ್ನ ಹೊಡಿತಾರೆ. ಆಗ ಒಂದೇಟ್ ಹೊಡೆದಿದ್ರೆ ಸರೋಗ್ಬಿಡ್ತಾ ಇತ್ತೆಲ್ಲ. ನೋಡ್ರಿ, ಇದು ಚಂದಾಗೈತೆ ತಿನ್ನಕ್ಕೆ. ಅದ ತೆಗೆದು ಒಂದು ಬಿಟ್ಟಿದ್ದಿದ್ರೆ ನಾವಿವತ್ತು ಎಷ್ಟೋ ಚೆಂದಾಗಿರ್ತಾ ಇದ್ವಿ. ಅವನೇನು ಮಾಡ್ದ ಅಂದರೆ, ತಿನ್ನಕ್ಕೆ ಚೆಂದಾಗೈತೆ, ಸ್ವೀಟ್ ಆಗೈತೆ, ಸ್ವೀಟ್ ಆಗೈತೆ, ಕೊಡಮ್ಮ ಕೊಡಮ್ಮ. ಸರಿ, ಹೊಡಿಯೋದು ಬೇಡ, ಏಯ್ ನೀನ್ ತಿಂದಿದ್ಯಾ, ನನಗೆ ಬೇಡ ಅಂತ ಅಂದಿದ್ದು ಸರೋಗ್ಬಿಡ್ತಾ ಇತ್ತು. 2 ಕೆಲಸ ಅವನು ಮಾಡಲಿಲ್ಲ. ಅಮ್ಮವ್ರ ಗಂಡ ಆಗೋಗ್ಬಿಟ್ಟ. ಗೊತ್ತಿಲ್ವಲ್ಲ ಅಮ್ಮವ್ರ ಗಂಡ ಅಂದ್ರೆ? ನಿಮಗೆ ಗೊತ್ತಿಲ್ವಾ ಅಮ್ಮವ್ರ ಗಂಡ ಅಂದ್ರೆ? ಅಮ್ಮವ್ರ ಗಂಡ ಅಂದ್ರೆ ಗೊತ್ತಿಲ್ಲ? ಏನ್ ಗೊತ್ತು? ಅಮ್ಮವ್ರು ಕುತ್ಕೊಂಡ್ರೆ ಕುತ್ಕೊಳ್ಳೋದು, ನಿಂತ್ಕೊಂಡ್ರೆ ನಿಂತ್ಕೊಳ್ಳೋದು. பிரியாணி செய்யணுக்க இல்ல இல்ல ஜூஸ் ஒருத்தா சாப்பிடு. ಅಮ್ಮವ್ರು என்ன சொல்றாங்களோ ಅದೇ ತಾ. ಅದನ್ನ ಅಮ್ಮವ್ರ ಗಂಡ. ಕೆಲವರು ಹೆಂಡತಿ ಮಾತನ್ನೇ ಕೇಳೋವಂಥದ್ದು. ತಪ್ಪಂತ ಹೇಳ್ತಾ ಇಲ್ಲ, 2 ಅನ್ಯೋನ್ಯತೆ. ಇವನೇನು ಮಾಡ್ಬಿಟ್ಟ ಅಂತಂದ್ರೆ ಫುಲ್ಲು ಇವನ್ ತಿನ್ನಂತ್ರ ಏನಾಯ್ತು ಅಂತಂದ್ರೆ 17ನೇ ವಚನ 17 ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆಂಡತಿಯ ಮಾತು ಕೇಳಿ. ಯಾರ ಮಾತು? ಹೆಂಡತಿಯ ಮಾತು. சார் பாருங்கோ,
10,000 இருக்கு, காணிக்கு 800 போய் போட்டக்க என்ன வருது? 5,000 வச்சுக்கலாம், 5,000 காணிக்கு போடலாம். யார் சொல்றது? அந்த 5,000 சிவாஜி நகருக்கு போலாம். என் வைஃப் அப்படி சொல்றது இல்லை, அது தவிர நினச்சிக்காதீங்க. உள்ளித்துக்கு போடலான்ட்டு தான் சொல்றது. அவன் கஷ்டப்பட்டு அவங்க பண்றாங்க. ದೇವರಿಗೂ ಎಟ್ನು ಪೋಯ್ತು ಇವಳು ಇಷ್ಟಿಷ್ಟು ಏನಕ್ಕೆ ಅರ್ಧ ಇಟ್ಕೊಂಡ್ಬಿಡು, ಅರ್ಧ ಕಾಣಿಕೆ ಕೊಡು. ಬೈಬಲ್ ಏನಕ್ಕೆ ಓದ್ತೀರಿ? ಬನ್ರಿ ಪಿಕ್ಚರ್ ನೋಡಕ್ ಹೋಗೋಣ. ಸರಿ ನಡಿಯಮ್ಮ ಅಂತ ಬೈಬಲ್ ಇಟ್ಬಿಟ್ಟು ನೀನು ಹೆಂಡತಿ ಮಾತು ಕೇಳಿ ತಿಂದ ಕಾರಣ ಏನಂತ ಹೇಳುತ್ತೆ ನೋಡಮ್ಮ. ನೀನ್ ಯಾರ ಮಾತು ಕೇಳಿ? ಸೈತಾನ್ ಮಾತು. ಯಾರು? ಹವ್ವ ಕೇಳೋದು. ಇವನ್ ಯಾರ ಮಾತು ಕೇಳ್ತಾನೆ? ಸೈತಾನ್ ಮಾತು ಇವನ್ ಕೇಳಿಲ್ಲ, ಹೆಂಡತಿ ಮಾತು ಕೇಳ್ತಾನೆ. ಸೈತಾನ್ಗೆ ಗೊತ್ತು ಯಾರ ಕೈಯಲ್ಲಿ ಹೆಂಗೆಂಗ್ ತಿನ್ನಿಸ್ಬೇಕು ಅಂತ. ನಾನು ಸ್ಟ್ರೈಟ್ ಆಗಿ ಹೋದ್ರೆ ಕೊಡಲ್ಲ, ಅರ್ಥ ಆಗೋಗ್ಬಿಡುತ್ತೆ ಅಂತೇಳಿ ಹೆಂಡತಿ ಕೈಯಿಂದ ತಿನ್ನಿಸ್ತಾನೆ. ಅವಾಗ ಏನ್ ನಡೀತು ಅಂದ್ರೆ, ನೀನು ನಿನ್ನ ಹೆಂಡತಿ ಮಾತು ಕೇಳಿ ಈ ವಾರ ಚರ್ಚ್ಗೆ ಬರಲಿಲ್ಲ, ಅದಕ್ಕೋಸ್ಕರ ಸಣ್ಣ ಆಟೋ ಬಂದು ಸುಮ್ಮನೆ ಹಿಂಗೆ ಉಜ್ಕೊಂಡೋಯ್ತು. ಹಿಂಗೆ ಪ್ರಸಂಗ ಮಾಡ್ತಾ ಇದ್ದೀನಿ. ಎದ್ದೋದ್ರು, ಪ್ರಸಂಗ ಆದ್ಮೇಲೆ ಎದ್ದು ಬಂದ್ರು. ಗಡ 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 ಅಂತ ನಗ್ತಾವ್ರೆ, ನಡುಕ್ತಾವ್ರೆ. ಏನೋ ವಾಕ್ಯ ಹೇಳ್ಬಿಟ್ಟು ಕೊನೆಗೊಂದು ವಾಕ್ಯ ಹೇಳ್ಬಿಟ್ಟೆ. ಪ್ರಸಂಗ ಆದ್ಮೇಲೆ ಹಿಂಗ್ 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 ಗಂಡ ಹೆಂಡತಿ ನಡುಕೊಂಡು ಬಂದು ಹೇಳ್ತಾವ್ರೆ, ಯಾಕೆ ಏನಾಯ್ತು ಅಂದ್ರೆ, ಆ ವಾಕ್ಯ ನೀವು ನನ್ಗೆ ಹೇಳಿದ್ದು ಯಾವ ವಾಕ್ಯ? ದೇವದೂತರು ನೀನನ್ನು ಕಾಪಾಡ್ತಾರೆ ಅಂತ. ಹೌದಾ, ಸರಿ ಏನಾಯ್ತು ಅಂತಂದ್ರೆ, ನಾನು ಓದ್ನಲ್ಲ, ಹೋಗೋವಾಗ ಒಂದು ಲಾರಿ ಬಂದು ಡಿಕ್ಕಿ ಹೊಡೆದ್ಬಿಡ್ತು. ದೇವ್ರ ಕೃಪೆಯಿಂದ ಗಂಡ ಹೆಂಡತಿ ನಾವು ಬದುಕೊಂಡಿದ್ದೀವಿ. ಏನ್ ಕಲ್ಲೆಲ್ಲೂ ಹೇಳ್ತಾರೆ, ಚರ್ಚಲ್ಲಿ ಕೂತಿದ್ರೆ ಲಾರಿ ಡಿಕ್ಕಿ ಹೊಡಿತಾ ಇತ್ತಾ? ಏನೋ ಅರ್ಜೆಂಟ್ಗೆ ಇದ್ದೋಗವ್ರೆ, ಆ ಲಾರಿ ಆಕ್ಸಿಡೆಂಟ್ ಆಗಿದೆ ಬಂದ್ಬಿಟ್ಟವ್ರೆ. ಯಾರ್ಯಾರು ಯಾವ್ಯಾವ ಟೈಮಲ್ಲಿ ಏನೇನು ಮಾಡಬೇಕು, ಎಲ್ಲೆಲ್ಲಿ ಇರಬೇಕು ಅಲ್ಲೇ ಇರಬೇಕು. ಹೆಂಡತಿ ಮಾತು ಕೇಳ್ಕೊಂಡು ಹೋಗಿದ್ದು. ಕೇಳಬಾರ್ದು ಅಂತಲ್ಲ, ತಪ್ಪು ಮಾಡೋವ ಕೇಳಬಾರ್ದು. ಹೆಂಡತಿ ಮಾತು ಕೇಳಬೇಕು, ಗಂಡನ ಮಾತು ಕೇಳಬೇಕು. ಇವಳು ಹಿಂಗೆ ಮಾಡೋವಾಗ ಇವನು ತಕೊಂಡು ತಿನ್ಬಿಡ್ತಾನೆ. ಆಗ ಏನಾಗುತ್ತೆ? ಮರಣ ಅನ್ನೋದು ಬರುತ್ತೆ. ಓದಿ. ನೀನು ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ಭೂಮಿಗೆ ಶಾಪ. ನೀನು ಒಂದು ಹಣ್ಣು ತಿಂದುಬಿಟ್ಟೆ. ನೀನೇನು ಮನೆಗೆ ಮಾತ್ರ, ನೀನೇನು 4 ಗೋಡೆಗೆ ಮಾತ್ರ, ನೀನೇನು ಈ ಚರ್ಚ್ಗೆ ಮಾತ್ರ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ನಿಮ್ಮ ನಿಮಿತ್ತ ಭೂಮಿಗೂ ಶಾಪ ಬರುತ್ತಂತೆ. ಆಮೇಲೆ ನಿನ್ನ ಜೀವಮಾನವೆಲ್ಲ ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು. ಮಣ್ಣಿನಿಂದ ಹುಟ್ಟೋದಲ್ಲ, ನೀನು ಪುನಃ ಮಣ್ಣೆ. ಹಲ್ಲೆಲೂಯಾ. ಆದಾಮನಿಂದ ಮರಣ ಬಂತು, ಕುಟುಂಬಕ್ಕೆ ಶಾಪ ಬಂತು. ಅವನು ಬೇಡ ಅಂದಿದ್ದೇನ ನೋಡಪ್ಪ, ಅವನು ಕೊಲೆ ಮಾಡಿದ್ನ. ದೇವರ ಅವಳನ್ನ ಕರ್ಕೊಂಡು ಬಂದು ನಿಲ್ಲಿಸ್ತಾರೆ. ಅವಳನ್ನ ಕರ್ಕೊಂಡು ಬಂದು ನಿಲ್ಲಿಸಿದಾಗ ಅವನು ಚಾಕು ತಗೊಂಡು ತಿಂದ್ಬಿಟ್ನ, ಜಗಳ ಆಡ್ಕೊಂಡು. ಏನಿಲ್ವಲ್ಲ, ಒಂದೇ ಒಂದು ಹಣ್ಣು. ಅದರ ಅರ್ಥ ಏನು? ದೇವರು ಬೇಡ ಅನ್ನೋದನ್ನ ಮಾಡಬಾರ್ದು. ಇವಾಗ ನೋಡಮ್ಮ, ರೋಮ 5:12. ரோம 5:12. எங்களுக்குள்ளே வாசம் செய்யும் ஆவியானவரே, என்னாலும் சித்தம் போல் நடத்தி செல்லும் ஐயா. எங்களுக்குள்ளே வாசம் செய்யும் ஆவியானவரே, என்னாலும் சித்தம் போல் நடத்தி செல்லும் ஐயா. ಹೌದಮ್ಮ. 12. ಈ ವಿಷಯ ಹೇಗೆಂದರೆ, ಒಬ್ಬ ಮನುಷ್ಯನಿಂದಲೇ ಪಾಪವು ಪಾಪದಿಂದ ಮರಣವು ಲೋಕದೊಳಗೆ ಸೇರಿದ. ಡಿಯರ್ ಫ್ರೆಂಡ್, ಇಲ್ಲಿ ನೋಡಿ,
ನೀವು ಮಾಡುವಂತ ಶಾಪ ತಪ್ಪಿಂದ ದೊಡ್ಡ ದೊಡ್ಡ ಪ್ರಮಾದಗಳು ಬರ್ತಾವೆ. 15ನೇ ವಚನ. ಆದರೆ ಆ ಅಪರಾಧದ ಸಂಗತಿಗೂ ಆ, ದೇವರ ದಾನದ ಸಂಗತಿಗೂ ಬಹಳ ಹೆಚ್ಚು ಕಡಿಮೆ ಕಡಿಮೆ ಉಂಟು. ಹೇಗೆಂದರೆ ಆ ಒಬ್ಬನ ಅಪರಾಧದಿಂದ ಎಲ್ಲ ಮನುಷ್ಯರು ಎಲ್ಲಾ ಮನುಷ್ಯರು ಸತ್ತದ್ದು ನಿಶ್ಚಯವಾಗಿರಲಾಗಿ ದೇವರ ಕೃಪೆಯು ಯೇಸು ಕ್ರಿಸ್ತನೆಂಬ ಈ ಒಬ್ಬ ಪುರುಷನ ಕೃಪೆಯಿಂದ ಸಿಕ್ಕುವ ವರವು ಎಲ್ಲಾ ಮನುಷ್ಯರಿಗೆ ಹೇರಾಳವಾಗಿ ಸಿದ್ಧವಾಗಿರುವುದು ಮತ್ತು ನಿಶ್ಚಯವಲ್ಲವೇ. 17ನೇ ವಚನ. ಒಬ್ಬನು ಮಾಡಿದ ಅಪರಾಧದಿಂದ ಎಷ್ಟು ಜನ? ಒಬ್ಬರು ಮಾಡಿದ ಅಪರಾಧದಿಂದ ಎಷ್ಟು ಜನ? ಒಬ್ಬನು ಮಾಡಿದ ಅಪರಾಧದಿಂದ ಸಿಸ್ಟರ್ ಎತ್ತಿನ ಯಾರು? ಇವ ನಾಳಿக்கு ಅವನ ಅವಳ ಅವ. ಎಷ್ಟು ಜನ? ಯಾರು? ನೀವು, ನೀನು. ಎಷ್ಟು ಜನ? ಎಷ್ಟು ಜನ? ನೀನೊಬ್ಳು ಮಾಡುವಂತ ತಪ್ಪು ಕುಟುಂಬ ಹಾಳು ಮಾಡುತ್ತೆ. ಸರ್, ಗೊತ್ತಾಗ್ತಾ ಇದೆಯಾ? ಒಬ್ಬನ ತಪ್ಪಿಂದ, ಒಬ್ಬನ ಅಪರಾಧದಿಂದ, ಇವಾಗ ಒಬ್ಬನು ಮಾಡಿದ ಅಪರಾಧದಿಂದ ಮರಣವು ಉಂಟಾಗಿ ಆ ಒಬ್ಬನ ದೆಸೆಯಿಂದಲೇ ಆಳುವುದಾದರೆ ದೇವರು ಧಾರಾಳವಾಗಿ ಪರಲೋಕದಿಂದ ಅನುಗ್ರಹಿಸಿರುವ ಕೃಪಾದಾನವು ನೀತಿ ಎಂಬ ವರವನ್ನು ಹೊಂದಿದವರು ಯೇಸು ಕ್ರಿಸ್ತನೆಂಬ ಈ ಒಬ್ಬ ಪುರುಷನ ಮೂಲಕ. ಒಂದು ನಿಮಿಷ. ಆದಾಮ ಒಬ್ಬನಿಂದ ಕುಟುಂಬಕ್ಕೆ ಶಾಪ, ಅದೇ ನಿನ್ನ ಒಬ್ಬನಿಂದಲೇ ಕುಟುಂಬಕ್ಕೆ ಶಾಪ. ಇನ್ನೊಂದು ಗೊತ್ತಾ ನಿಮ್ಗೆ? ನಿನ್ನ ಒಬ್ಬನಿಂದಲೇ ಪರಲೋಕದಿಂದ ಕೃಪಾವರ. ಯಾರಿಂದ? ನೋಡಮ್ಮ, ನಿನ್ನಿಂದ. ಎಲ್ಲಿ? ಇವನಿಂದ, ಸಿಸ್ಟ್ರಿಂದ ಒಬ್ಬರಿಂದ ಹೇಗೆ ಶಾಪ ಬರುತ್ತೋ ಒಬ್ಬರಿಂದಲೇ ಪರಲೋಕದಿಂದ ಕೃಪಾವರಗಳು ಬರ್ತಾವೆ. ಹಲ್ಲೆಲೂಯಾ. ನಾವು ಹೇಗೆ ಶಾಪಗ್ರಸ್ತರಾಗ್ತೀವೋ ಅದನ್ನ ಬಿಟ್ಬಿಟ್ರೆ ನಾವು ಆಶೀರ್ವಾದ ಪಾತ್ರೆಯಾಗ್ತೇವೆ. ನಾವು ಚರ್ಚ್ಗೆ ಆಶೀರ್ವಾದ ಕೊಡ್ತೇವೆ, ನಾವು ಮನೆಗೆ ಆಶೀರ್ವಾದ ಕೊಡ್ತೇವೆ, ನಾವು ಏರಿಯಾಗೆ ಆಶೀರ್ವಾದ ಕೊಡ್ತೇವೆ, ನಾವು ಊರಿಗೆ ಆಶೀರ್ವಾದವಾಗಿರ್ತೇವೆ. ಯಾರಿಂದ? ಒಬ್ಬನಿಂದಲೇ. ಎಷ್ಟು ಜನರಿಂದ? ಇಬ್ರಿಂದ. ಆ ಒಬ್ರು ಯಾರು ಹೇಳಿ? ಆ ಒಬ್ರು ಯಾರು? ಯಾರಪ್ಪ ನಾವು ಒಂದಿದ್ದು? ಯಾರು ಒಬ್ರು? ಈ ಹೊತ್ತಿಂದ ನೀನು ಕುಟುಂಬಕ್ಕೆ ಏನಾಗ್ತೀರಾ? ಆಶೀರ್ವಾದ ಆಗ್ತೀರಾ? ಶಾಪ ಆಗ್ತೀರಾ? ಶಾಪ ನಾನು ಆಗ್ತೀನಪ್ಪ ಅನ್ನೋರು ಕೈ ಎತ್ತಿ ನೋಡೋಣ. ಆಶೀರ್ವಾದ ನಾನು ಆಗ್ತೀನಿ ಅಂತ ಕೈ ಎತ್ತಿ ನೋಡೋಣ. எங்களுக்குள்ளே வாசம் செய்யும் ஆவியானவரே, எந்நாளிலும் சித்தர் போல் நடத்தி செல்லுமையா.